ಎಲ್ರಿಗೂ ನಮಸ್ಕಾರ. ನಾನು ರೋಹಿತ್ ದೇಸಾಯಿ, ಕೋ-ಫೌಂಡರ್ ಆಫ್ JB ಎಕ್ಸ್ಪರ್ಟ್ಸ್. ಈ ವಿಡಿಯೋದಲ್ಲಿ 10 ಸ್ಟೆಪ್ಪಲ್ಲಿ ನಾವು ನೋಡೋಣ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಮರ್ಚೆಂಟ್ ಟ್ರೇಡರ್ಸ್ಗಳು ಯಾವ ಥರದಲ್ಲಿ ಕೆಲಸ ಮಾಡ್ಬೋದು, ಅಥವಾ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್ ಏನು, ಹೇಗೆ ನಾವು ಕೆಲಸ ಮಾಡ್ಬೋದು ಆ್ಯಸ್ ಅ ಮರ್ಚೆಂಟ್ ಟ್ರೇಡರ್. ಸೊ ಮರ್ಚೆಂಟ್ ಟ್ರೇಡರ್ ಅಂದರೆ ನಾವು ಯಾವುದೇ ಪ್ರಾಡಕ್ಟ್ಸ್ಗಳನ್ನ ನಾವು ಮ್ಯಾನುಫ್ಯಾಕ್ಚರ್ ಮಾಡಲ್ಲ, ಮ್ಯಾನುಫ್ಯಾಕ್ಚರ್ ಮಾಡೋರ ಹತ್ರ ನಾವು ಮೆಟೀರಿಯಲ್ಗಳನ್ನ ತೊಗೊಂಡು ನಾವು ಮುಂದೆ ಎಕ್ಸ್ಪೋರ್ಟ್ ಮಾಡ್ತೇವೆ. ಸೊ ಇವತ್ತಿನ ಟೈಮಲ್ಲಿ ಯಾವ ದೊಡ್ಡ ವಾಲ್ಯೂಮಲ್ಲಿ ಮರ್ಚೆಂಟ್ ಟ್ರೇಡರ್ಸ್ಗಳು ಕೆಲಸ ಮಾಡ್ತಾ ಇದ್ದಾರೆ ಅಂದರೆ, ನಾರ್ಮಲಿ ಇವಾಗ ಫ್ಯಾಕ್ಟ್ರಿಗಳು ಸೆಲ್ಫ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡೋ ಜನನೂ ಇದ್ದಾರೆ. ಮ್ಯಾನುಫ್ಯಾಕ್ಚರ್ ಕಮ್ ಎಕ್ಸ್ಪೋರ್ಟರ್ ಅಂತ ನಾವು ಅವ್ರಿಗೆ ಹೇಳ್ತೇವೆ. ಬಟ್ ಮರ್ಚೆಂಟ್ ಎಕ್ಸ್ಪೋರ್ಟರ್ಸು ಮಲ್ಟಿ ಪ್ರಾಡಕ್ಟ್ಸ್ಗಳಲ್ಲಿ ಮಲ್ಟಿ ಫ್ಯಾಕ್ಟ್ರಿಗಳ ಜೊತೆಗೆ ಸೇರಿಕೊಂಡು ಆ ಪ್ರಾಡಕ್ಟ್ಸ್ಗಳಲ್ಲಿ ಡೀಲ್ ಮಾಡ್ತಾರೆ. ಸೊ ತುಂಬ ವಾಲ್ಯೂಮ್ಸ್ಗಳು, ತುಂಬ ಆರ್ಡರ್ಸ್ಗಳು ಅವ್ರ ಹತ್ರ ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಸೊ ಇವಾಗ ಒಂದು ಪ್ರೊಸೀಜರ್ಸ್ನ ಅರ್ಥ ಮಾಡ್ಕೊಳ್ತಾ ಪ್ರತಿಯೊಂದರಲ್ಲೂ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಪ್ರೊಸೀಜರ್ಸ್ ಬಂದು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಫಸ್ಟ್ ಸ್ಟೆಪ್ ಸ್ಟಾರ್ಟ್ ಆಗೋದು ನಿಮ್ಮ ಪ್ರಾಡಕ್ಟ್ ಸೆಲೆಕ್ಷನ್ ಜೊತೆಗೆ. ಸೊ ಪ್ರಾಡಕ್ಟ್ ಸೆಲೆಕ್ಷನ್ ಆಯಿತು, ನಾವು ಪ್ರಾಡಕ್ಟ್ ಎಲ್ಲ ಫೈನಲೈಸ್ ಮಾಡಿದ್ವಿ. ಅದಕ್ಕೆ ಇವಾಗ ನಾವು ಒಂದು ಪ್ರಾಡಕ್ಟ್ ಅರ್ಥ ಮಾಡ್ಕೊಂಡ್ಮೇಲೆ ನಾವು ಮಾಡಬೇಕಾಗಿರೋದು ಫಸ್ಟ್ ಕೆಲಸ ಏನಂದರೆ, ಅದಕ್ಕೆ ಬೇಕಾಗಿರೋ ಮ್ಯಾನುಫ್ಯಾಕ್ಚರರ್ ಅಥವಾ ಸಪ್ಲೈಯರ್. ಇವಾಗ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದ್ದರೆ ನಾವು 99% ಆ ಮೆಟೀರಿಯಲ್ಗಳನ್ನ ನಾವು ರೈತರಿಂದ ತೊಗೋಬೇಕು. ಯಾವುದೇ ರೀತಿಯಿಂದ ಕೂಡ ನಾವೇನಾದರೂ ಫ್ಯಾಕ್ಟ್ರಿಗಳಿಂದ ತೊಗೊಳಕ್ಕೆ ಹೋದರೂ ಕೂಡ, ಅಥವಾ ಯಾರೋ ಅಗ್ರಿಗೇಟರು ಅಥವಾ ಮಂಡಿಯಿಂದ ತೊಗೊಳ್ತೇವೆ, APMCಯಿಂದ ತೊಗೊಳ್ತೇವೆ. ಸೊ ಇಲ್ಲಿ ಎಲ್ಲೇ ನಾವು ತೊಗೊಳಕ್ಕೆ ಹೋದರೂ ಕೂಡ ನಮಗೆ ಯಾರೋ ಒಬ್ರು ನಮಗೆ ಮೆಟೀರಿಯಲ್ಗಳನ್ನ ಸೇರಿಸ್ಬಿಟ್ಟು ಕೊಡ್ತಾರೆ. ನಮ್ಮ ಕಂಟೈನರ್ ಏನು ವಾಲ್ಯೂಮ್ ಹೋಗುತ್ತೆ, ಎಷ್ಟು ನಮಗೆ ಮೆಟೀರಿಯಲ್ಗಳು ಒಂದು ಶಿಪ್ಮೆಂಟಿಗೆ ಬೇಕಾಗತ್ತೆ, ಇದನ್ನೆಲ್ಲವನ್ನು ಫಸ್ಟಿಗೆ ತಿಳ್ಕೊಂಡು ನೀವು ಅದನ್ನು ಅಪ್ರೋಚ್ ಮಾಡಬೇಕಾಗತ್ತೆ. ಇವಾಗ ಮಂಡಿಯಲ್ಲಿ ಈ APMCಗಳಲ್ಲೆಲ್ಲ ನಾವು ನೋಡಿದ್ರೆ ತುಂಬ ಜನ ಅಂಗಡಿ ಇಟ್ಕೊಂಡು ಕೂತ್ಕೊಂಡಿರ್ತಾರೆ. ಅಷ್ಟು ವಾಲ್ಯೂಮ್ ಸಪ್ಲೈ ಮಾಡೋಕ್ಕಾಗುತ್ತೋ ಇಲ್ವೋ ಅನ್ನೋದನ್ನು ಫಸ್ಟ್ ತಿಳ್ಕೊಳ್ಳಿ. ಇಲ್ಲ ಅಂದರೆ ಅದರ ಅಕಾರ್ಡಿಂಗ್ಲಿ ಅವ್ರ ಹತ್ರ ಎಷ್ಟು ವಾಲ್ಯೂಮ್ ಸಿಗುತ್ತೆ, ಅಥವಾ ನಾವು ಏನೋ ಬೇರೆ ಜನ ಸೇರ್ಕೊಂಡು ಮಾಡಿದರೆ ಏನಾದರೂ ಆಗುತ್ತಾ ನೋಡ್ಕೊಳ್ಳಿ. ಅದರ ಅಕಾರ್ಡಿಂಗ್ಲಿ ನೀವು ಏನಾಗುತ್ತೆ ಮೆಟೀರಿಯಲ್ಗಳನ್ನ ಜೋಡಿಸ್ಕೊಳ್ಳೋದು ಆಗುತ್ತೆ. ಸೊ ಇವಾಗ ಒಂದು ನೀವು ಡೊಮೆಸ್ಟಿಕ್ ಸಪ್ಲೈಯರ್ ಹತ್ರ ಆದರೂ ಜೋಡಿಸ್ಕೊಳ್ಳಿ, ಅಥವಾ ನೀವೇನಾದರೂ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಯಾವುದೋ ಕಂಪ್ನಿ ಇದೆ ಅವ್ರ ಕಡೆಯಿಂದ ನೀವು ಮೆಟೀರಿಯಲ್ ತೊಗೊಂಡು ಮುಂದೆ ಎಕ್ಸ್ಪೋರ್ಟ್ ಮಾಡ್ತೀನಿ ಅಂದರೂ ಕೂಡ ಅದನ್ನು ಕೂಡ ನೀವು ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ, ತುಂಬ ಸಾರಿ ನಾವು ಫ್ಯಾಕ್ಟ್ರಿಗಳಿಂದ ಮೆಟೀರಿಯಲ್ಗಳನ್ನ ತೊಗೊಳ್ಳುವಾಗ ತುಂಬ ಸಾರಿ ಏನಾಗುತ್ತೆ, ನಾವು ಮೆಟೀರಿಯಲ್ಗಳ ಬಗ್ಗೆ ಅರ್ಥನೇ ಮಾಡ್ಕೊಂಡಿರಲ್ಲ, ಮ್ಯಾನುಫ್ಯಾಕ್ಚರ್ ಜೊತೆ ಮಾತಾಡಿರಲ್ಲ, ಅವ್ರ ಜೊತೆ ಏನೂ ಅಗ್ರಿಮೆಂಟ್ ಇರಲ್ಲ. ಸೊ ಅವಾಗ ಏನಾಗುತ್ತೆ, ನಮಗೆ ಯಾವುದೇ ಕಾರಣಕ್ಕೆ ನಮ್ಮ ಬಾಯರ್ ಏನಿದ್ದಾರೆ ಅವರ ಡೀಟೇಲ್ಸ್ಗಳು ಫ್ಯಾಕ್ಟ್ರಿಗೆ ಸಿಕ್ತು ಅಂದರೆ ನೀವು ಆಚೆ ಹೋಗೋ ಚಾನ್ಸಸ್ಗಳು ತುಂಬ ಇರುತ್ತೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಮುಂಚೆನೇ ನೀವು ಫ್ಯಾಕ್ಟ್ರಿಗಳ ಜೊತೆ ಅಗ್ರಿಮೆಂಟ್ ಮಾಡಿಕೊಂಡು ಕ್ಲಿಯರಾಗಿ ಬೈಪಾಸ್ ಮಾಡದೇ ಇರೋ ಥರ ಅಗ್ರಿಮೆಂಟ್ಸಲ್ಲೆಲ್ಲ ಕ್ಲಿಯರಾಗಿ ಡೀಟೇಲ್ಸ್ಗಳನ್ನ ಬರೆಯೋ ಥರ. ಇವಾಗ ನಾರ್ಮಲಿ ಏನಾಗುತ್ತೆ, ಒಬ್ಬರು ಆಲ್ರೆಡಿ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಇವಾಗ ಅವ್ರು ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರ ಜೊತೆಗೆ ಹೋಗ್ಬಿಟ್ಟು ನಾನು ಎಕ್ಸ್ಪೋರ್ಟ್ ಮಾಡ್ತೇನೆ, ಅವಾಗ ಅವ್ರು ಬೈಪಾಸ್ ಆಗೋ ಚಾನ್ಸಸ್ಗಳು ತುಂಬ ಇರುತ್ತೆ. ಬಟ್ ಯಾವ ಫ್ಯಾಕ್ಟ್ರಿ ಇನ್ನೂವರೆಗೂ ಎಕ್ಸ್ಪೋರ್ಟ್ ಮಾಡೋದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ, ಬರೀ ಡೊಮೆಸ್ಟಿಕ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಅವರು ನಾಳೆ ಕೂಡ ಅದನ್ನೇ ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕಿಂತ ಹೆಚ್ಚಿಗೆ ಅವ್ರು ಹೋಗೇ ಇಲ್ಲ, ನೋಡೇ ಇಲ್ಲ. ಸೊ ಇವಾಗ ಏನಾಗುತ್ತೆ, ನಿಮಗೆ ತುಂಬ ವಿಷಯಗಳ ಬಗ್ಗೆ ಗೊತ್ತು. ಸೊ ಇವಾಗ ನೀವು ಕಲ್ತ್ಕೊಂಡು ಆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿಗಳ ಜೊತೆ ಟೈಅಪ್ ಮಾಡಿಕೊಂಡು ಅವ್ರದ್ದೇ ಆಫೀಸಲ್ಲಿ ಕೂತ್ಕೊಂಡು ಅವ್ರ ಹೆಸರಲ್ಲೇ ನೀವು ಎಕ್ಸ್ಪೋರ್ಟ್ ಬೇಕಂದರೆ ಮಾಡ್ಬೋದು. ಏನಾಗುತ್ತೆ, ಇನಿಷಿಯಲಿ ನಿಮ್ಮ ಪರ್ಸೆಂಟೇಜ್ ಕಡಿಮೆ ಇರ್ಬೋದು, ಅಥವಾ ಹೋದಂಗೆ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ಏನಂದರೆ, ಆ ಫ್ಯಾಕ್ಟ್ರಿಗಳು ನಿಯತ್ತಾಗಿತ್ತು ಅಂದರೆ, ನೀವು ನಿಯತ್ತಾಗಿ ಕೆಲಸ ಮಾಡ್ತೇನೆ ಅಂತಂದರೆ ನೀವು ಆ ಥರದ ಪಾರ್ಟ್ನರ್ಶಿಪ್ಗಳನ್ನ ಹುಡುಕೊಂಡು ಅವ್ರ ಜೊತೆ ನೀವು ಪಾರ್ಟ್ನರ್ಶಿಪ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇಲ್ಲದೆ ಹೋದರೆ ಏನಾಗುತ್ತೆ ಗೊತ್ತಾ, ಅವ್ರ ಮುಂದೆ ಇದನ್ನು ಮುಚ್ಚಿಡೋದು, ಅವ್ರ ಬಗ್ಗೆ ಮುಚ್ಚಿಡೋದು. ಸೊ ಪ್ರತಿಯೊಂದರಲ್ಲೂ ಏನಾಗುತ್ತೆ, ಬರೀ ಮುಚ್ಚಿಡೋದ್ರಲ್ಲೇ ನಮ್ಮ ತಲೆ ನೋವುಗಳು ಹೆಚ್ಚಿಗೆ ಆಗುತ್ತೆ. ಸೊ ಅದ್ರ ಬದಲು ಜೊತೆಗೆ ಸೇರ್ಕೊಂಡು ಕೆಲಸ ಮಾಡೋಣ, ಜೊತೆಗೆ ಬೆಳೆಯೋಕ್ಕೆ ಚಾನ್ಸ್ ಇರುತ್ತೆ. ಒಂದು ವೇಳೆ ಆಗದೆ ಹೋದರೆ, ಅಥವಾ ಯಾರೋ ಒಬ್ಬರು ಮೋಸ ಮಾಡಿದರೆ, ಸರಿ ಅವ್ರವ್ರ ಹಣೆ ಬರ, ಮುಂದೆ ಹೋಗೋಣ, ಅಗ್ರಿಮೆಂಟ್ ಇರುತ್ತೆ, ಬೇಕಂದ್ರೆ ಲೀಗಲ್ ಆ್ಯಕ್ಷನ್ ಕೂಡ ತೊಗೊಳ್ಬೋದು. ಬಟ್ ಮೇಜರ್ಲಿ ಆ ಥರ ಸಿಚುವೇಶನ್ ಬರದೇ ಇರೋ ಥರ ಒಂದೆರಡು ಮೀಟಿಂಗ್ ನೀವು ಮಾಡಿದರೆ, ಚೆನ್ನಾಗಿ ಅನಿಸಿದ್ರೆ, ಅವ್ರ ಜೊತೆ ಕೂತ್ಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಅಟ್ಲೀಸ್ಟ್ ನೀವು ಆ ಪ್ರಾಡಕ್ಟ್ ನಾಲೆಜ್ ಆದರೂ ನೀವು ಅಲ್ಲಿಂದ ತೊಗೊಳ್ಬೋದು. ಬೇರೆ ಈ ಫ್ಯಾಕ್ಟ್ರಿ ಇಲ್ಲಾಂದ್ರೆ ನಾಳೆ ಇನ್ನೊಂದು ಫ್ಯಾಕ್ಟ್ರಿ, ಬೇರೆ ಊರಲ್ಲಿ ಇನ್ನೊಂದು ಫ್ಯಾಕ್ಟ್ರಿ ಸಿಗುತ್ತೆ. ಇವರೊಬ್ಬರೇ ಮ್ಯಾನುಫ್ಯಾಕ್ಚರ್ ಏನಲ್ಲ. ಅಥವಾ ಒಂದು ವೇಳೆ ನಾವು ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡದೆ ಹೋದರೂ ಕೂಡ ನಾವು ಬೇರೆ ಯಾವುದೇ ದೇಶದ ಮ್ಯಾನುಫ್ಯಾಕ್ಚರ್ ಕೂಡ ಸೇಮ್ ಪ್ರಾಡಕ್ಟಲ್ಲೇ ನಾವು ಕೆಲಸ ಮಾಡ್ಬೋದು. ಎಂಡ್ ಆಫ್ ದ ಡೇ ನಿಮಗೆ ಏನಂತಂದರೆ, ಆ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇರಬೇಕು, ಆ ಇಂಡಸ್ಟ್ರಿ ಬಗ್ಗೆ ನಾಲೆಜ್ ಇರಬೇಕು, ಅದರ ಬಗ್ಗೆ ನಿಮ್ಗೆ ಏನು ಕೇಳಿದ್ರು ಗೊತ್ತಿರಬೇಕು. ಪ್ಲಸ್ ಅದರ ಬಗ್ಗೆ ನೀವು ನಾಳೆ ಯಾರೇ ಎಕ್ಸ್ಪ್ಲೇನ್ ಮಾಡಬೇಕಂದ್ರೆ ಆ ಬಾಯರ್ಸ್ಗಳಿಗೆ ಎಕ್ಸ್ಪ್ಲೇನ್ ಮಾಡುವಂಥ ಕೆಪಾಸಿಟಿ ನೀವು ಇಟ್ಕೊಂಡ್ರೆ ಎಲ್ಲ ಕೆಲಸ ನಡೆದು ಹೋಗುತ್ತೆ. ಸೊ ಇದಕ್ಕೆ ಬೇಕಾಗಿರೋದು ಫಸ್ಟಿಗೇನು, ಪರ್ಚೇಸ್ ಆರ್ಡರ್. ನೀವು ಯಾವಾಗ ನೀವು ಎಕ್ಸ್ಪೋರ್ಟರ್ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಅಥವಾ ಬಾಯರ್ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಿರೋ, ಇವಾಗ ನೀವೇನು ಮಾಡ್ತೀರಾ, ಆ್ಯಸ್ ಅ ಮರ್ಚೆಂಟ್ ಎಕ್ಸ್ಪೋರ್ಟರ್ ನೀವೇನು ಮಾಡ್ತೀರಾ, ಒಂದು ಪರ್ಚೇಸ್ ಆರ್ಡರ್ ರಿಲೀಸ್ ಮಾಡ್ತೀರಾ ಫ್ಯಾಕ್ಟ್ರಿಗೆ. ನೀವು ಯಾವುದೇ ಆರ್ಡರ್ ಬಂದಿರುತ್ತೆ ಅದರ ಅಕಾರ್ಡಿಂಗ್ಲಿ ನೀವು ಅವ್ರಿಗೆ ಒಂದು ಪರ್ಚೇಸ್ ಆರ್ಡರ್ ಕೊಡ್ತೀರಾ, ಒಂದು ಪರ್ಫಾರ್ಮೋ ಇನ್ವಾಯ್ಸ್ ತೊಗೊಳ್ತೀರಾ ಅವ್ರ ಕಡೆಯಿಂದ. ಪರ್ಫಾರ್ಮೋ ಇನ್ವಾಯ್ಸಲ್ಲಿ ಏನಿರುತ್ತೆ, ನೀವು ಯಾವ ಥರದ ಮೆಟೀರಿಯಲ್ಗಳನ್ನ ಅವ್ರು ನಿಮಗೆ ಕೊಡ್ತಾ ಇದ್ದಾರೆ, ಯಾವುದೇ ನಿಮ್ಮ ಕಂಪ್ನಿಯಿಂದ ನೀವು ಎಕ್ಸ್ಪೋರ್ಟ್ ಮಾಡುವಾಗ, ಅವ್ರ ಕಂಪ್ನಿಯಿಂದ ಎಕ್ಸ್ಪೋರ್ಟ್ ಮಾಡುವಾಗ ಅವ್ರೇನು ನಿಮ್ಗೆ ಕೊಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಅವ್ರ ಕಂಪ್ನಿಯಿಂದ ಡೈರೆಕ್ಟ್ಲಿ ಎಕ್ಸ್ಪೋರ್ಟ್ ಆಗುತ್ತೆ. ಬಟ್ ನೀವೇನಾದರೂ ನಿಮ್ಮ ಕಂಪ್ನಿಯಿಂದ ಅವ್ರ ಹತ್ರ ಖರೀದಿ ಮಾಡಿಕೊಂಡು ನೀವೇನಾದರೂ ಎಕ್ಸ್ಪೋರ್ಟ್ ಮಾಡೋದಾದರೆ, ಅವಾಗೇನಾಗುತ್ತೆ, ನೀವು
ಆ್ಯಸ್ ಅ ಮರ್ಚೆಂಟ್ ಎಕ್ಸ್ಪೋರ್ಟರ್ ನೀವು ಪರ್ಫಾರ್ಮೋ ಇನ್ವಾಯ್ಸ್ಗಳನ್ನೆಲ್ಲ ಪರ್ಚೇಸ್ ಮಾಡಬೇಕಾಗತ್ತೆ. ಅವ್ರ ಕಡೆಯಿಂದ ಪರ್ಫಾರ್ಮೋ ಇನ್ವಾಯ್ಸ್ ತೊಗೊಂಡು ಅವ್ರಿಗೆ ಅಡ್ವಾನ್ಸ್ ಪೇಮೆಂಟು ಅಥವಾ ಏನೋ ಒಂದು ಕೊಟ್ಟು ಆ ಮೆಟೀರಿಯಲ್ಗಳನ್ನ ರೆಡಿ ಮಾಡಿಸ್ಕೊಂಡು ಅಗ್ರಿಮೆಂಟ್ ಅದೇನಾದರೂ ಲಾಂಗ್ ಟರ್ಮ್ ಇತ್ತು ಕಾಂಟ್ರಾಕ್ಟ್ ನಮ್ಮದು, ಸೊ ಆವಾಗ ನೀವು ಅಗ್ರಿಮೆಂಟು ಕಾಂಟ್ರಾಕ್ಟ್ಗಳನ್ನ ಮಾಡಿಕೊಂಡು ರಿಕರಿಂಗ್ ಆರ್ಡರ್ಸ್ಗಳಲ್ಲಿ ನೀವು ರಿಕರಿಂಗ್ ಅಂದರೆ ರೆಗ್ಯುಲರ್ ಆರ್ಡರ್ಸ್ ಒಂದಾದಮೇಲೆ ಒಂದು ರೆಗ್ಯುಲರ್ಲಿ ಆರ್ಡರ್ ಇದ್ದೇ ಇರುತ್ತೆ. ಅದಕ್ಕೆ ನೀವು ಏನಾಗಿ ಮಾಡ್ತೀರಾ, ಒಂದೇ ಅಗ್ರಿಮೆಂಟ್ ಮಾಡಿಕೊಂಡು ವರ್ಷ ಪೂರ್ತಿ ಕೆಲಸ ಮಾಡ್ತೀರಾ. ಸೊ ಇದನ್ನು ಮಾಡೋಕ್ಕೆ ನೀವು ಈ ಪ್ರಾಡಕ್ಟ್ಸ್ಗಳನ್ನ ಯೂಸ್ ಮಾಡ್ಕೋಬೋದು. ಸೊ ಈ ಸ್ಟೆಪ್ಪಲ್ಲಿ ನೀವು ಫ್ಯಾಕ್ಟ್ರಿನ ಐಡೆಂಟಿಫೈ ಮಾಡೋದು, ಫ್ಯಾಕ್ಟ್ರಿ ಜೊತೆ ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಅವ್ರಿಗೆ ನೀವು ರಿಕ್ವೈರ್ಮೆಂಟ್ ಏನಿದೆ ಅದನ್ನು ಕೊಡೋದು, ಅದರ ಅಗೇನೆಸ್ಟ್ ಪರ್ಫಾರ್ಮೋ ಇನ್ವಾಯ್ಸ್ ತೊಗೊಳ್ಳೋದು, ಪರ್ಫಾರ್ಮೋ ಇನ್ವಾಯ್ಸ್ ಅಗೇನೆಸ್ಟ್ ಅವ್ರಿಗೆ ಅಡ್ವಾನ್ಸ್ ಪೇಮೆಂಟ್ ಕೊಡೋದು, ಪ್ರೊಡಕ್ಷನ್ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಇದು ಮೇನ್ ಪ್ರೊಸೀಜರ್ ಇಲ್ಲಿ ಸ್ಟಾರ್ಟ್ ಆಗೋದು. ಸೊ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಸ್ಟಾರ್ಟ್ ಆಗೋ ಪ್ರೊಸೀಜರ್ ಮೇಯ್ನಾಗಿ ಇದೆ. ನೆಕ್ಸ್ಟ್ ಇರೋದೇನು, ಇವಾಗ ನಮ್ಮ ಹತ್ರ ಫ್ಯಾಕ್ಟ್ರಿ ಇದೆ, ಇವಾಗ ನಾನು ಬಾಯರ್ಸು ಬೇಕು, ಯಾಕೆಂದರೆ ಒಂದು ಕಡೆ ನಾವು ಮೆಟೀರಿಯಲ್ಸ್ ಮಾಡ್ತಾ ಇದ್ದಾನೆ, ಇನ್ನೊಂದು ಕಡೆ ಅದನ್ನು ಮಾರಬೇಕು. ಸೊ ಮಾರಕ್ಕೆ ನನಗೇನು ಬೇಕು, ಇವಾಗ ಬಾಯರ್ ಬೇಕು. ಬಾಯರ್ಗೆ ನಾನೇನು ಮಾಡ್ತಾನೆ, ನನ್ನ ಪ್ರಾಡಕ್ಟ್ ಏನೇನಿದೆ, ಈ ಫ್ಯಾಕ್ಟ್ರಿಯಲ್ಲಿ ಏನೇನು ಮ್ಯಾನುಫ್ಯಾಕ್ಚರಿಂಗ್ ಆಗ್ತಾ ಇದೆ, ಆ ಪ್ರಾಡಕ್ಟ್ಸ್ ಏನಿದೆ ಅದರ ಡೀಟೇಲ್ಸ್ಗಳನ್ನೆಲ್ಲ ನಾನು ಮೇಲ್ ಮಾಡ್ತೇನೆ, ಕಾಲ್ ಮಾಡ್ತೇನೆ, ಎಲ್ಲ ಪ್ರತಿಯೊಂದು ರೀತಿಯಲ್ಲಿ ನಾನು ಬಾಯರ್ನ ಫೈಂಡ್ ಮಾಡ್ತೇನೆ. ಮಾಡಿದ ಮೇಲೆ ನಾನು ಏನು ಮಾಡಬೇಕು, ಅವರಿಗೆ ನಾನು ಪರ್ಫಾರ್ಮೋ ಇನ್ವಾಯ್ಸ್ ಕಳಿಸ್ಬೇಕು. ಪರ್ಫಾರ್ಮೋ ಇನ್ವಾಯ್ಸು ಮತ್ತು ಇನ್ವಾಯ್ಸ್ ನಡುವೆ ಏನು ವ್ಯತ್ಯಾಸ, ಬರೀ ಪರ್ಫಾರ್ಮೋ ಇನ್ವಾಯ್ಸ್ ಅಂತ ಬರೆದಿರುತ್ತೆ, ಇಲ್ಲಿ ಇನ್ವಾಯ್ಸ್ ಅಂತ ಬರೆದಿರುತ್ತೆ ಅಷ್ಟೇ. ಪರ್ಫಾರ್ಮೋ ಇನ್ವಾಯ್ಸ್ ನಾವು ಕಳಿಸೋದು ಯಾಕೆ, ನಮಗೆ ಅಡ್ವಾನ್ಸ್ ಪೇಮೆಂಟ್ ಬೇಕಲ್ಲ. ಸೊ ಎಕ್ಸಾಕ್ಟ್ ನಮ್ಮ ಇನ್ವಾಯ್ಸ್ ಹೇಗಿರುತ್ತೋ ಹಾಗೆ ನಾವು ಪರ್ಫಾರ್ಮೋ ಇನ್ವಾಯ್ಸ್ ಕಳಿಸ್ತೇವೆ. ಪ್ರಾಡಕ್ಟ್ ಇರುತ್ತೆ, ಸ್ಪೆಸಿಫಿಕೇಷನ್ ಇರುತ್ತೆ, ಯಾವ ಇನ್ಕೋ ಟರ್ಮ್ ಇದೆ, ಯಾವ ಪೇಮೆಂಟ್ ಟರ್ಮ್ ಇದೆ, ನಾವು ಹೇಗೆ ಕಳಿಸ್ತಾ ಇದ್ದೇವೆ, ಪ್ರತಿಯೊಂದು ಬಾಕ್ಸ್ದಿಂದ ಹಿಡಿದು HS ಕೋಡ್ದಿಂದ ಹಿಡಿದು ಪೇಮೆಂಟ್ ಯೂನಿಟ್ ಪ್ರೈಸ್ ಎಲ್ಲ ಏನಿದೆ ಎಲ್ಲವೂ ಕ್ಲಿಯರಾಗಿರುತ್ತೆ. ಅದನ್ನು ನಾವೇನು ಮಾಡ್ತೇವೆ, ಪರ್ಫಾರ್ಮೋ ಇನ್ವಾಯ್ಸ್ ಕಳಿಸ್ತೇವೆ, ಅವ್ರು ನಮಗೆ ಅಡ್ವಾನ್ಸ್ ಪೇಮೆಂಟ್ ಕಳಿಸ್ತಾರೆ. ಅಡ್ವಾನ್ಸ್ ಪೇಮೆಂಟ್ ಬಂದ ತಕ್ಷಣ ನಾವೇನು ಮಾಡ್ತೇವೆ, ಅವ್ರ ಕಡೆಯಿಂದ ನಾವೊಂದು ಪರ್ಚೇಸ್ ಆರ್ಡರ್ ರಿಸೀವ್ ಮಾಡ್ತೇವೆ. ಪರ್ಫಾರ್ಮೋ ಇನ್ವಾಯ್ಸ್ ನಾವು ಕಳಿಸ್ತೇವೆ, ಪರ್ಚೇಸ್ ಆರ್ಡರ್ ಅವ್ರು ಕಳಿಸ್ತಾರೆ, ಯಾಕೆಂದರೆ ಅವ್ರು ನಮ್ಮ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇರೋದು. ಇಲ್ಲಿ ಫ್ಯಾಕ್ಟ್ರಿಗಾದರೆ ನಾವು ಪರ್ಚೇಸ್ ಇನ್ವಾಯ್ಸ್ ಕೊಡ್ತೇವೆ. ಸೊ PI ಕೊಡುವಾಗ ಇಲ್ಲಿಂದ ನಾವು ತೊಗೊಳ್ತೇವೆ, ಅದರ ಅಕಾರ್ಡಿಂಗ್ಲಿ ನಾವೇನು ಮಾಡ್ತೇವೆ, ಅದನ್ನು ಫ್ಯಾಕ್ಟ್ರಿಗೆ ಕಳಿಸ್ತೇವೆ. ಸೊ ಇದನ್ನು ನೀವು ನೆನ್ಪಿಟ್ಕೋಬೇಕು. ಸೊ 2 ಸರಿ ಪರ್ಚೇಸ್ ಇನ್ವಾಯ್ಸ್ ಬಂದಿರೋದ್ರಿಂದ ನೀವೇನು ಮಾಡಬೇಕು, ಇಲ್ಲಿ ಬಾಯರ್ ಕಡೆಯಿಂದ ಬಂದಿರೋ ಪರ್ಚೇಸ್ ಇನ್ವಾಯ್ಸ್ನ ಇಲ್ಲಿ ಫ್ಯಾಕ್ಟ್ರಿಗೆ ಫಾರ್ವರ್ಡ್ ಮಾಡೋದಲ್ಲ ಅಥವಾ ಏಜೆಂಟ್ಗೆ ಯಾರಿಗೋ ಕೊಡೋದಲ್ಲ. ನೀವೇನು ಮಾಡಬೇಕು, ಈ ಪರ್ಚೇಸ್ ಇನ್ವಾಯ್ಸ್ನ ನಿಮ್ಮ ಹತ್ರ ಇಟ್ಕೊಂಡು ಇದರಲ್ಲಿ ಏನು ಡೀಟೇಲ್ಸ್ಗಳು ಮೆನ್ಷನ್ ಇದೆ ಎಕ್ಸಾಕ್ಟ್ಲಿ ಅದನ್ನು ಮೆನ್ಷನ್ ಮಾಡಿ ಬಾಯರ್ ಹೆಸರು ಇಲ್ಲದೇ ಅದನ್ನು ನೀವು ಫ್ಯಾಕ್ಟ್ರಿಗೆ ಕೊಡಬೇಕು. ಸೊ ಅದನ್ನು ಕೊಟ್ಟಾಗ ಏನಾಗುತ್ತೆ, ನಿಮ್ಮ ಫ್ಯಾಕ್ಟ್ರಿಗಳು ಅದನ್ನು ಪ್ರೊಸೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಪರ್ಫಾರ್ಮೋ ಇನ್ವಾಯ್ಸು ಪರ್ಚೇಸ್ ಆರ್ಡರ್ಗಳು ಏನಿದೆ ಅದರ ಅಕಾರ್ಡಿಂಗ್ಲಿ ನೀವು ಎಲ್ಲ ಪ್ರೊಸೆಸ್ನ ಮಾಡ್ತೀರ. ಸೊ ಒಂದು ಸರಿ ಪರ್ಚೇಸ್ ಆಯಿತು, ಅಡ್ವಾನ್ಸ್ ಪೇಮೆಂಟ್ ಬಂತು ಅಂದಮೇಲೆ ನೀವೇನು ಮಾಡ್ತೀರಾ, ತುಂಬ ಜನ ಏನಾಗ್ಬಿಡುತ್ತೆ, ಇಲ್ಲಿಗೆ ಅಡ್ವಾನ್ಸ್ ಪೇಮೆಂಟ್ ಬಂದಮೇಲೆ ಬೂತ್ ಆಗಿಬಿಡ್ತಾರೆ, ಓಡೋಗ್ಬಿಡ್ತಾರೆ, ಯಾವುದೋ ಗಿಡ ಸೇರ್ಕೊಂಡ್ಬಿಡ್ತಾರೆ. ಸೊ ಈ ಥರ ಏನಾಗ್ಬಿಡುತ್ತೆ, ಯಾರೋ ಒಬ್ಬರು ಮಾಡೋ ತಪ್ಪಿಗೆ ನಾವು ಏನಾಗ್ಬಿಡ್ತೇವೆ, ಸರಿಯಾಗಿ ಸಿಕ್ಕಾಕೊಂಡ್ಬಿಡ್ತೇವೆ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ನಮ್ಮ ಆರ್ಡರ್ಸ್ಗಳು ಇವತ್ತು ನಾವೇನು ಡೀಲ್ಗಳನ್ನ ಕ್ಲೋಸ್ ಮಾಡ್ತೇವೆ, ಒಂದು 4 ಅಥವಾ 3 ಕಾಲಲ್ಲಿ ಆಗೋ ಕೆಲಸನ ನಾವು 8 ಕಾಲು 10 ಕಾಲ್ವರೆಗೂ ಹೋಗುತ್ತೆ. ಯಾಕೆ, ಜನ ನಮ್ಮ ನಂಬಲ್ಲ, ಯಾಕಂದರೆ ಅವ್ರ ಜೊತೆ ಆಲ್ರೆಡಿ ಯಾರೋ ಒಬ್ಬರು ಮೋಸ ಮಾಡೋಗಿದ್ದಾರೆ. ಈಗ ಅವ್ರ ಜೊತೆ ಯಾರೋ ಮೋಸ ಮಾಡಿದ್ದಾರೆ ಅಂತ ಹೇಳಿ ನಾವೇನು ಮಾಡ್ಕೋಬೇಕಾಗುತ್ತೆ, ಎದೆ ತಟ್ಕೊಂಡು ನಾವು ಇಲ್ಲ ಕಣ್ರಿ ನಾವು ಚೆನ್ನಾಗಿರೋರು, ನಾವು ಕಳ್ತನ ಮಾಡಲ್ಲ, ನಾವು ಸ್ಕ್ಯಾಮರ್ಸ್ ಅಲ್ಲ, ನಾವು ಜೊತೆ ಕೆಲಸ ಮಾಡೋಣ ಹಾಗೆ ಹೀಗೆ ಅಂತ ಕತೆ ಹೇಳ್ಕೊಂಡು ನಾವು ಮಾಡಬೇಕಾಗತ್ತೆ. ಇಲ್ಲದೆ ಹೋದರೆ ಅವು ಕನ್ವಿನ್ಸೇ ಆಗಲ್ಲ, ಯಾಕಂದರೆ ಯಾರೋ ಒಬ್ರದ್ದು ದುಡ್ಡು ತೊಗೊಂಡು ಓಡೋಗ್ಬಿಟ್ಟಿರ್ತಾರೆ. ಈ ದುಡ್ಡು ತೊಗೊಂಡು ಓಡೋದಾಗ ನಾವು ಸಿಗಾಕೊಂಡು ನಾವು ಅನುಭವಿಸೋವಂಥ ಕಷ್ಟ ಬೇರೆ ಯಾರಿಗೂ ಬೇಡ. ನಾವು ಅವ್ರಿಗೆ ತಿಳಿಸಿ ಒಂದು 3 ಕಾಲಲ್ಲಿ ಆಗೋ ಕೆಲಸನ 8-10 ಕಾಲ್ ಮಾಡಿದ್ರೆ ಅದೇ 3 ಕಾಲ್ಗಳನ್ನ ನಾನು ಬೇರೆ ಕಡೆನೂ ಇನ್ವೆಸ್ಟ್ ಮಾಡ್ಬೋದು. ಬಟ್ ಆಗಲ್ಲ, ಕೆಲವೊಂದು ಸಾರಿ ಜನ ಮಾಡಿರೋ ತಪ್ಪುಗಳಿಗೆ ನಾವು ಸಿಗಾಕೊಳ್ತೇವೆ. ಅಲ್ಲಿ ಏನಾಗ್ಬಿಡುತ್ತೆ, ಬಾಯರ್ಸ್ಗಳು ಏನು ಅಂದ್ಕೊಳ್ತಾರೆ, ಇಂಡಿಯಾದವ್ರು ಎಲ್ಲರೂ ಕಳ್ಳರು, ಎಲ್ಲ ಮೋಸ ಮಾಡೋರು, ಎಲ್ಲರೂ ದುಡ್ಡು ತೊಗೊಂಡು ಓಡೋಗೋರು, ಹಾಗಾಗಿ ಅಡ್ವಾನ್ಸ್ ಕೊಡಲ್ಲ ಅಂತ ನಿಂತ್ಕೊಂಡಾಗ ನಮಗೇನಾಗ್ಬಿಡುತ್ತೆ, ಅಡ್ವಾನ್ಸ್ ಇಲ್ಲದೆ ನಾವು ಕೆಲಸ ಮಾಡೋಕ್ಕಾಗಲ್ಲ. ಕೆಲವೊಂದು ಸಿಚುವೇಷನ್ಸಲ್ಲಿ ನಮ್ಮ ಕಮಿಟ್ಮೆಂಟ್ ಇರುತ್ತೆ, ಪರ್ಸ್ನಲೈಸ್ಡ್ ಆರ್ಡರ್ಸ್ ಕೇಳ್ತಾರೆ, ಪ್ಯಾಕೇಜಿಂಗ್ ಅವ್ರ ಹೆಸರಲ್ಲಿ ಕೇಳ್ತಾರೆ. ಇಷ್ಟೆಲ್ಲ ಇದ್ದಾಗ ನಾವು ಹೇಗೆ ಕನ್ವಿನ್ಸ್ ಹೇಗೆ ಅಪ್ರೂವ್ ಮಾಡೋಕ್ಕಾಗತ್ತೆ. ಸೊ ಅವಾಗ ನಮಗೆ ಒಳ್ಳೆ ತಲೆನೋವುಗಳು ಬಂದಾಗ ಸೊ ನಾರ್ಮಲಿ ಕನ್ವಿನ್ಸ್ ಮಾಡೋದೇ ದೊಡ್ಡ ಕೆಲಸ ಆಗುತ್ತೆ. ನೀವು ನೆಗೋಷಿಯೇಟ್ ಎಷ್ಟು ಚೆನ್ನಾಗಿ ಮಾಡ್ತೀರಾ, ನಿಮ್ಗೆ ಎಷ್ಟು ಚೆನ್ನಾಗಿ ಕಮ್ಯುನಿಕೇಟ್ ಮಾಡೋಕ್ಕೆ ಬರುತ್ತೆ, ಅದ್ರ ಮೇಲೆ ಎಲ್ಲವೂ ಕೂಡ ನಿಂತಿರ್ಕೊಂಡಿರುತ್ತೆ. ಸೊ ಇಲ್ಲಿ ಏನಾಗುತ್ತೆ, ಇಲ್ಲಿ ಈ ಸ್ಟೆಪ್ಪಲ್ಲಿ ನಮಗೊಂದು ಸರಿ ಮೆಟೀರಿಯಲ್ಸ್ ರೆಡಿ ಆಯಿತಾ, ಎಕ್ಸ್ಪೋರ್ಟ್ ಆರ್ಡರ್ ಕನ್ಫರ್ಮೇಷನ್ ನಾವು ಮಾಡ್ತೇವೆ, ಇಂಟರ್ನಲ್ ಕಮ್ಯುನಿಕೇಷನ್ಸ್ ಏನಿದೆ ಅದನ್ನು ಹೇಳ್ತೇವೆ. ಅದಾದಮೇಲೆ ಪ್ರೊಡಕ್ಷನ್ನು ಮತ್ತು ಪ್ರೊಕ್ಯೂರ್ಮೆಂಟ್ ಪ್ಲ್ಯಾನ್ ಸ್ಟಾರ್ಟ್ ಮಾಡ್ತಾರೆ. ಯಾರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ನೀವು ಆ್ಯಸ್ ಎ ಮರ್ಚೆಂಟ್ ಟ್ರೇಡರ್ ನೀವೇನೂ ಮಾಡಲ್ಲ, ನೀವು ಅಲ್ಲಿ ರೆಡಿಯಾಗಿ ಬಂದಿರೋ ಮೆಟೀರಿಯಲ್ಗಳನ್ನ ನೀವು ಮುಂದೆ ಎಕ್ಸ್ಪೋರ್ಟ್ ಮಾಡ್ತೀರಾ. ಬಟ್ ಇಲ್ಲಿ ನೀವು ಏನಾದರೂ ಆರ್ಡರ್ ಪ್ರಿಪರೇಷನ್ ಆದಮೇಲೆ ನೀವೇನು ಮಾಡ್ತೀರಾ, ಪ್ರೀ ಶಿಪ್ಮೆಂಟ್ ಪ್ರೊಸೆಸಲ್ಲಿ ಅದನ್ನು ನೀವು ಇಂಟರ್ನಲ್ ಏನು ಡಿಸ್ಕಷನ್ಸ್ ಇದೆ ಫ್ಯಾಕ್ಟ್ರಿ ಕೊಡ್ತೀರಾ, ಅವ್ರ ಕಡೆಯಿಂದ ಮೆಟೀರಿಯಲ್ಸು ಡೆಡ್ಲೈನು ಒಂದು 4 ದಿನ ಕಡಿಮೆ ಹೇಳ್ತೀರಾ, ಇಲ್ಲೊಂದು 4 ದಿನ ಹೆಚ್ಚಿಗೆ ಹೇಳ್ತೀರಾ, ಬಫರ್ ಇಟ್ಕೊಂಡಿರ್ತೀರಾ, ಏನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಮ್ಯಾನೇಜ್ ಮಾಡ್ಬೋದು. ಸೊ ಒಂದು ಸರಿ ಮೆಟೀರಿಯಲ್ಸ್ ಎಲ್ಲ ರೆಡಿ ಆಯಿತು, ಪ್ಯಾಕೇಜ್ ಎಲ್ಲ ರೆಡಿ ಆಯಿತು, ಹೇಳಿರೋ ಲೇಬಲ್ ಪ್ರಕಾರ ರೆಡಿ ಆದಮೇಲೆ ನೀವೇನು ಮಾಡ್ತೀರಾ, ಕ್ವಾಲಿಟಿ ಚೆಕ್ಸ್ ಅಥವಾ ಇನ್ಸ್ಪೆಕ್ಷನ್ ಮಾಡ್ತೀರಾ. ಒಂದು ವೇಳೆ ಅದು ಬಾಯರ್ ಆಲ್ರೆಡಿ ಥರ್ಡ್ ಪಾರ್ಟಿಯಿಂದ ಇವ್ರ ಕಡೆಯಿಂದನೇ ನೀವು ಮಾಡಿಸ್ಬೇಕು ಅಂತ ಹೇಳಿದಾಗ
ಕೆಲವೊಂದು ಸರಿ ಜನದ ರಿಕ್ವೈರ್ಮೆಂಟ್ ಏನಿರುತ್ತೆ, ಸರ್ ನೀವು ಎಸ್ ಜಿ ಎಸ್ನಿಂದಾನೇ ಮಾಡಿಸ್ಬೇಕು. ಆ ಎಸ್ ಜಿ ಎಸ್ದು ಏನು ಇನ್ಸ್ಪೆಕ್ಷನ್ಸ್ ಕಾಸ್ಟ್ ಇದೆ, ಯಾಕಂದ್ರೆ ಸ್ವಲ್ಪ ಪ್ರೀಮಿಯಂ ಪ್ರೈಸ್ ಇದೆ. ಸೊ ಆ ಪ್ರೈಸ್ಗಳನ್ನ ನೀವೇನು ಮಾಡ್ತೀರಾ, ಅದನ್ನು ಕಸ್ಟಮರ್ಗೆ ಆಲ್ರೆಡಿ ನೀವು ಕೊಟೇಷನಲ್ಲಿ ಇನ್ಕ್ಲೂಡ್ ಮಾಡಿರ್ತಾರೆ. ಸೊ ಹಾಗೆ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ಈ ಖರ್ಚುಗಳೆಲ್ಲ ಇನ್ಕ್ಲೂಡೆಡ್ ಆಗಿಬಿಟ್ಟಿರುತ್ತೆ. ಸೊ ಅದಕ್ಕೆ ನೀವು ಯಾವ ಏಜೆನ್ಸಿ ಕಡೆಯಿಂದ ತೊಗೊಳ್ತಿರೋ ಅಥವಾ ಯಾವ ಏಜೆನ್ಸಿ ಕಡೆಯಿಂದ ಅವ್ರು ರಿಕ್ವೆಸ್ಟ್ ಕೊಟ್ಟಿರ್ತಾರೋ ಆ ಏಜೆನ್ಸಿಗೆ ಅಪಾಯಿಂಟ್ ಮಾಡ್ತೀರಾ, ಆ ಏಜೆನ್ಸಿ ಕಡೆಯಿಂದ ಆ ಇನ್ಸ್ಪೆಕ್ಷನ್ ಮಾಡಿಸ್ಕೊಳ್ತೀರಾ. ಸೊ ಈ ಪ್ರೊಸೆಸ್ ಆದಮೇಲೆ ನೆಕ್ಸ್ಟ್ ಬರೋದೇನೋ, ಮೆಟೀರಿಯಲ್ ರೆಡಿ ಆಯಿತು, ಇನ್ಸ್ಪೆಕ್ಷನ್ ಆಯಿತು, ಮೆಟೀರಿಯಲ್ ರೆಡಿ ಇದೆ ಇವಾಗ ಎಕ್ಸ್ಪೋರ್ಟ್ ಆಗೋಕ್ಕೆ. ನೀವೇನು ಮಾಡಬೇಕು, ಇವಾಗ ಶಿಪ್ಮೆಂಟ್ ಇನ್ಸ್ಟ್ರಕ್ಷನ್ಸ್ ಏನಿದೆ ಅದನ್ನು ನೀವು ಯಾರಿಗೆ ಕೊಡ್ತೀರಾ, ನಿಮ್ಮ ಫ್ರೈಟ್ ಫಾರ್ವರ್ಡರಿಗೆ ಕೊಡ್ತೀರಾ. ಫ್ರೈಟ್ ಫಾರ್ವರ್ಡರ್ ಕಮ್ ಸಿ ಎಚ್ ಎ ಆರ್ ಸಿ ಎಚ್ ಎ ಕಮ್ ಫ್ರೈಟ್ ಫಾರ್ವರ್ಡರ್ ವಾಟ್ ಎವರ್, ಹಂಗೆ ಯಾರಾದರೂ ತೊಗೊಳ್ಳಿ. ಸೊ ಇಲ್ಲಿ ಏನಾಗುತ್ತೆ, ಫ್ರೈಟ್ ಫಾರ್ವರ್ಡರ್ಗೆ ನೀವು ಎಲ್ಲ ಇನ್ಫಾರ್ಮೇಷನ್ಸ್ ಕೊಡ್ತೀರಾ, ಹೇಳ್ತೀರಾ ಅವನಿಗೆ ನನ್ನ ಹತ್ರ ಎಷ್ಟು ಮೆಟೀರಿಯಲ್ ಇದೆ, ಏನು ಸೈಜಸ್ ಇದೆ, ಎಷ್ಟು ಬಾಕ್ಸ್ ಇದೆ, ಯಾವ ಕಂಟೈನರ್ ಇದೆ, ಪ್ರತಿಯೊಂದು ಡೀಟೇಲ್ಸ್ಗಳನ್ನ ಅವ್ನು ಕೊಟ್ಟಿರ್ತೀರ. ಮುಂಚೆನೂ ಕೊಟ್ಟಿರ್ತೀರ, ಬಟ್ ಆದರೂ ಇನ್ನೊಂದು ಸರಿ ಕೊಟ್ಟು ಕಂಟೈನರ್ ನಮ್ಮ ಹತ್ರ ಸೆಲ್ಫ್ ಸ್ಟಫಿಂಗ್ ಇದೆಯಾ, ಫ್ಯಾಕ್ಟ್ರಿ ಸ್ಟಫಿಂಗ್ ಇದೆಯಾ, ಏನಿದೆ ಅದನ್ನೆಲ್ಲ ನೋಡಿಕೊಂಡು ನೀವು ಪ್ಲ್ಯಾನ್ ಮಾಡ್ಕೊಳ್ತೀರ. ಇದು ಆಯಿತಾ, ಸರಿ ಡನ್. ಇನ್ನು ಅದನ್ನು ಪ್ಯಾಕ್ ಮಾಡಿಕೊಂಡು ಕಳಿಸುವಂಥ ಮೆಟೀರಿಯಲ್. ಸೊ ಇವಾಗ ನೀವೇನು ಮಾಡ್ತೀರಾ, ಕಂಟೈನರ್ ನಿಮ್ಮ ಹತ್ರ ಬರುತ್ತೆ, ಬುಕಿಂಗ್ ಕನ್ಫರ್ಮೇಷನ್ ಮಾಡ್ತೀರಾ, ಶಿಪ್ಪಿಂಗಿಂದಾದರೂ ಇರ್ಬೋದು ಅಥವಾ ಏರ್ಲೈನಿಂದಾದರೂ ಇರ್ಬೋದು, ಏನೋ ಒಂದು ರೀತಿಯಲ್ಲಿ ನೀವು ಫ್ರೈಟ್ ಫಾರ್ವರ್ಡರ್ ಜೊತೆ ಮಾತಾಡಿಕೊಂಡು ಅದನ್ನು ಮೆಟೀರಿಯಲ್ಗಳನ್ನ ಕಳಿಸೋ ಪ್ಲ್ಯಾನ್ ಮಾಡಿದ್ದೀರಾ. ಸೊ ಅವಾಗೇನಾಗುತ್ತೆ, ಸ್ಟಫಿಂಗ್ ಪ್ಲ್ಯಾನಿಂಗ್ ಮಾಡಬೇಕು. ಕಂಟೈನರ್ಗೆ ಒಂದು ವೇಳೆ ಮೆಟೀರಿಯಲ್ಗಳನ್ನ ಲೋಡ್ ಮಾಡೋದಾದರೆ ಅದ್ರ ಬಗ್ಗೆ ಆಲ್ರೆಡಿ ವೀಡಿಯೋ ಮಾಡಿಟ್ಟಿದ್ದೇನೆ, ಅದು ನೋಡಿಲ್ಲ ಅಂದರೆ ಹೋಗಿಬಿಟ್ಟು ಕನ್ನಡದಲ್ಲಿ ಅದು ಪ್ಲೇಲಿಸ್ಟಿಗೆ ಹೋಗಿ ಆ ವಿಡಿಯೋ ನಿಮಗೆ ಸಿಗುತ್ತೆ, ಅದನ್ನು ನೋಡ್ಕೊಳ್ಳಿ. ಸೊ ಅಲ್ಲಿ ನೋಡಿಕೊಂಡು ನೀವೇನು ಮಾಡಬೇಕು, ನಿಮ್ಮ ಕಂಟೈನರ್ನ ಹೇಗೆ ನೀವು ಮೆಟೀರಿಯಲ್ ಲೋಡ್ ಮಾಡಬೇಕು ಸರಿ, ಆದರೆ ಹೇಗೆ ಲೋಡ್ ಮಾಡಬೇಕು ಅನ್ನೋದು ಕೂಡ ಅದ್ರಲ್ಲಿ ಗೊತ್ತಾಗುತ್ತೆ. ಸೊ ಯಾವ ಬಾಕ್ಸಸ್ ಎಲ್ಲಿರಬೇಕು, ಯಾವ ಪೊಸಿಷನಲ್ಲಿ ಇರಬೇಕು, ದೊಡ್ಡ ಬಾಕ್ಸಸ್ಸು ಚಿಕ್ಕ ಬಾಕ್ಸಸ್ಸು ಪ್ರತಿಯೊಂದು ನೀವು ಅಲ್ಲಿ ಡೇಟಾ ಎಂಟರ್ ಮಾಡಿದ್ರೆ ನಿಮ್ಮ ಕಂಪ್ಲೀಟ್ ಡೀಟೇಲ್ಸ್ಗಳು ಸಿಗುತ್ತೆ. ಅದರ ಅಕಾರ್ಡಿಂಗ್ಲಿ ನೀವು ಕಂಟೈನರ್ ಲೋಡ್ ಮಾಡ್ತೀರಾ. ಕಂಟೈನರ್ ರೆಡಿ ಆಯಿತು. ಸೊ ಕಂಟೈನರ್ ರೆಡಿ ಆದ ತಕ್ಷಣ ನೀವು ನೆಕ್ಸ್ಟ್ ಏನು ಮಾಡಬೇಕು, ಪ್ರೀ ಶಿಪ್ಮೆಂಟ್ ಡಾಕ್ಯುಮೆಂಟೇಷನ್ಸ್. ಇಲ್ಲಿ ನೀವು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡ್ಕೊಳ್ತೀರಾ. ಯಾವುದು, ಕಮರ್ಷಿಯಲ್ ಇನ್ವಾಯ್ಸ್, ಯಾಕಂದರೆ ಮರ್ಚೆಂಟ್ ಎಕ್ಸ್ಪೋರ್ಟರ್, ಆ್ಯಸ್ ಅ ಮರ್ಚೆಂಟ್ ಎಕ್ಸ್ಪೋರ್ಟರ್ ನಾನು ಅದನ್ನು ಬಾಯರ್ಗೂ ಕೊಡಬೇಕು, ಅದರ ಜೊತೆಗೆ ನಾನು ಕಸ್ಟಮ್ ಆಫೀಸ್ಗೂ ಕೊಡಬೇಕು. ಸೊ ಅದಕ್ಕೆ ನಾನು ಇನ್ವಾಯ್ಸ್ ರೆಡಿ ಮಾಡ್ಕೊಳ್ತೇನೆ. ಅದರ ನೆಕ್ಸ್ಟ್ ಕಮರ್ಷಿಯಲ್ ಇನ್ವಾಯ್ಸ್ ಮತ್ತು ಇನ್ವಾಯ್ಸ್ ಎರಡೂ ಕೂಡ ಸೇಮ್. ಕಮರ್ಷಿಯಲ್ ಇನ್ವಾಯ್ಸ್ ಅಂದರೆ ದುಡ್ಡು ಬರೆದಿರುತ್ತೆ, ಅದು ಕಮರ್ಷಿಯಲ್ ಇನ್ವಾಯ್ಸ್ ಅಂತ ಹೇಳ್ತಾರೆ. ಅದಾದ ಮೇಲೆ ಪ್ಯಾಕೇಜಿಂಗ್ ಲಿಸ್ಟ್ ಇರುತ್ತೆ, ಯಾವ ಬಾಕ್ಸು ಎಷ್ಟು ಪ್ಯಾಕೇಜ್ ಇದೆ, ಎಷ್ಟು ಪ್ಯಾಕೇಜಲ್ಲಿ ಎಷ್ಟು ವೇಟ್ ಇದೆ, ಪ್ರತಿಯೊಂದು ಡೀಟೇಲ್ ಆಗಿ ಮೆನ್ಷನ್ ಮಾಡಿಕೊಂಡು ನಾನು ಪ್ರತಿಯೊಂದು ಸೈಜು, ಯೂನಿಟು, ವೇಟು, ಕ್ವಾಂಟಿಟಿ ಪ್ರತಿಯೊಂದು ಡಿಫೈನ್ ಮಾಡಿರ್ತೀನಿ. 10 ಪ್ಯಾಕೆಟ್ ಇದೆ ಒಂದು ಬಾಕ್ಸಲ್ಲಿ, ಒಂದು ಬಾಕ್ಸ್ ಥರದ್ದು ಆ ಥರದ ಬಾಕ್ಸ್ಗಳು 40 ಬಾಕ್ಸ್ ಇದೆ. 40 ಬಾಕ್ಸ್ದು ಎಲ್ಲ ಬಾಕ್ಸ್ಗಳ ತೂಕ ಇಷ್ಟು, ಆ ತೂಕದಲ್ಲಿ ಟೋಟಲ್ ಕ್ವಾಂಟಿಟಿ ಇಷ್ಟು ಬರುತ್ತೆ, ಇಷ್ಟು ಮೆಟ್ರಿಕ್ ಟನ್ ಟೋಟಲ್ ವೇಟ್ ಆಗುತ್ತೆ. ಈ ಒಂದು ಕಂಟೈನರಲ್ಲಿ ಇದೆಯಾ ಅಥವಾ 2 ಕಂಟೈನರ್ ಇದೆಯಾ ಅಥವಾ ಒಂದು 40 ಫೀಟು ಒಂದು 20 ಫೀಟ್ ಇದೆಯಾ, ಪ್ರತಿಯೊಂದು ಪ್ರಾಪರಾಗಿ ಬರೆದುಬಿಟ್ಟು ನೀವು ಇಲ್ಲಿ ರೆಡಿ ಮಾಡ್ತೀರಾ. ನೆಕ್ಸ್ಟ್ ಬರೋದು ಡೆಲಿವರಿ ಚಾಲೆಂಜ್. ಸೊ ಇದು ನಾರ್ಮಲಿ ನಿಮ್ಮ ಲೋಕಲ್ ಟ್ರಾನ್ಸ್ಪೋರ್ಟರ್ ಏನು ನಿಮ್ಮ ವೇರ್ಹೌಸ್ನಿಂದ ಪೋರ್ಟಿಗೆ ತೊಗೊಂಡೋಗ್ಬಿಟ್ಟು ಅಲ್ಲಿ CFS ಅಂತ ಸೈನ್ ಮಾಡಿಸ್ಕೊಳ್ತಾರೆ, ಅದಕ್ಕೆ ಮಾತ್ರ ಇರುತ್ತೆ. ಇದೇನು ನಾವು ಕಸ್ಟಮರ್ಗೂ ಕೊಡಲ್ಲ ಅಥವಾ ನಾವು ಯಾರಿಗೂ ಮುಂದೆ ಫಾರ್ವರ್ಡ್ ಮಾಡಲ್ಲ. ಸೊ ಟ್ರಾನ್ಸ್ಪೋರ್ಟ್ ಡಾಕ್ಯುಮೆಂಟ್ಸು LR ಇರ್ಬೋದು, GR ಇರ್ಬೋದು, ಇದು ನಾವು ಒಂದು ವೇಳೆ ರೋಡಿಂದ ಅಥವಾ ರೈಲಿಂದ ಏನಾದರೂ ಕಳಿಸಿದರೆ ಮಾತ್ರ ಯೂಸ್ ಆಗುತ್ತೆ. ಬಟ್ ನಾರ್ಮಲಿ ನಾವು ಇವಾಗೇನೋ ಬಾಂಗ್ಲಾದೇಶು, ನೇಪಾಳು, ಭೂಟಾನು ಅಲ್ಲಿ ನೋಡಿದ್ರೆ ಸೊ ನಾರ್ಮಲಿ ಇದನ್ನು ಆ್ಯಸ್ ಅ ಡಾಕ್ಯುಮೆಂಟ್ ಅಂತ ಹೇಳ್ಕೊಬೋದು. ಅದರ ನೆಕ್ಸ್ಟ್ ಇರೋದೇನು, ಇನ್ನೊಂದು ಬರುತ್ತೆ ನಮಗೆ GST ಬೈಪಾಸ್ ಮಾಡಬೇಕು. ಸೊ GSTಯಲ್ಲಿ ಏನಾಗುತ್ತೆ, 2 ವಿಷಯ ಇರುತ್ತೆ. ಒಂದು GST ಎಲ್ಲ GST ನೀವು ಕಟ್ಕೊಳ್ತಾ ಹೋಗಿ ಅದಾದ ಮೇಲೆ ಹೋಗ್ಬಿಟ್ಟು GST ರೀಫಂಡ್ ತೊಗೊಳ್ಬೋದು. ಇಲ್ಲ ನನಗೆ ರೀಫಂಡ್ ತೊಗೊಳ್ಳೋ ತಲೆನೋವು ಬೇಡ, ನನಗೆ ಡೈರೆಕ್ಟ್ ಬೈಪಾಸ್ ಮಾಡ್ತಾನೆ. ಸೊ ನೀವು LUT ಅಂತ ಇರುತ್ತೆ, ಲೆಟರ್ ಅಂಡರ್ಟೇಕಿಂಗ್, ಅದಾದರೂ ಆಯಿತು ಇಲ್ಲ ಬಾಂಡ್ ಆದರೂ ಆಯಿತು, ಕೊಟ್ಟು ನೀವು ನಿಮ್ಮ GSTನ ಬೈಪಾಸ್ ಮಾಡ್ಬೋದು. ಸೊ ಇಲ್ಲಿ ಏನಾಗುತ್ತೆ, ಪ್ರತಿ ಸರಿ ನಾವು ಯಾಕೆ GST ಕಟ್ಟಬೇಕು. ಸೊ ಇವಾಗ ಏನಾಗುತ್ತೆ, ನಾವು ಕೆಲವೊಂದು ಸರಿ ಮೆಟೀರಿಯಲ್ಗಳನ್ನ ನಾವು 5% GSTಯಲ್ಲಿ ತೊಗೊಳ್ತೇವೆ, ಕೆಲವೊಂದು ಮೆಟೀರಿಯಲ್ಗಳನ್ನ ನಾವು 8% ತೊಗೊಳ್ತೇವೆ. ಅವು ಎಲ್ಲವನ್ನು ಸೇರ್ಕೊಂಡು ನಾವು ಪ್ಯಾಕ್ ಮಾಡಿ ಮೆಟೀರಿಯಲ್ ರೆಡಿ ಮಾಡಿ ಕಳಿಸ್ತೇವೆ. ಇವಾಗ 8% GST ನಾನು ಆಲ್ರೆಡಿ ಹಾಕಿದ್ದೇನೆ, 9% ನಾನು ಆಲ್ರೆಡಿ ಹಾಕಿದ್ದೇನೆ, ಮತ್ತು ನಾನು ಕೂಡ ಎಕ್ಸ್ಪೋರ್ಟ್ ಮಾಡುವಾಗ GST ಕೊಡಬೇಕು. ಸೊ ಇದನ್ನೆಲ್ಲವನ್ನು ಬೈಪಾಸ್ ಮಾಡಿಕೊಂಡು ನೀವು 1% GST LUTಯಲ್ಲಿ ಕೂಡ ನೀವು ಕೆಲಸ ಮಾಡ್ಬೋದು. ಬಟ್ ಇದೆಲ್ಲ ಎಕ್ಸಿಬಿಷನ್ಸ್ ಇರುತ್ತೆ, ನಿಮ್ಮ CAಗಳು ಹೆಲ್ಪ್ ಮಾಡ್ತಾರೆ ಅದರಲ್ಲಿ. ಯಾಕಂದರೆ ನೀವು ನಾನು ಕೂತ್ಕೊಂಡು ನೀವು ಮಾಡುವಂಥ ಕೆಲಸ ಅಲ್ಲ ಇದು, ಇದನ್ನು CAಗಳು ಮಾಡ್ತಾರೆ. ನಿಮ್ಮ CA ಯಾರಿದ್ದಾರೆ ಅವ್ರಿಗೆ ಕೇಳ್ಕೊಳ್ಳಿ. ಇಲ್ಲ ನನ್ನ CA ಸರಿ ಇಲ್ಲ, ಅವನಿಗೆ ಗೊತ್ತೇ ಇಲ್ಲ ಅಂದರೆ ಬೇರೆ ಯಾರೋ CAಗಳನ್ನ ಚೇಂಜ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ತುಂಬ ವಿಷಯಗಳು ಏನಾಗಿಬಿಡುತ್ತೆ, ಲೋಕಲ್ ಟ್ರಾನ್ಸಾಕ್ಷನ್ ಮಾಡೋ CAಗಳು ನಮ್ಮ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ಉಪಯೋಗ ಬರಲ್ಲ. 99% ಬರಲ್ಲ, 1% ಎಲ್ಲ ನಾಲೆಜ್ ಇರುವಂಥ ತುಂಬ ಇಂಟೆಲಿಜೆಂಟ್ ಇರೋ CAಗಳೇನಾದರೂ ಸಿಕ್ಕರೆ ನಿಮ್ಮ ಅದೃಷ್ಟ. ಇಲ್ಲದೆ ಹೋದರೆ ಸರಿಯಾಗಿ ಆಗಲ್ಲ ಕೆಲಸಗಳು. ಅದಕ್ಕೆ ನೋಡ್ಕೊಳ್ಳಿ. ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಹ್ಯಾಂಡಲ್ ಮಾಡ್ತಾ ಇರುವಂಥ CAಗಳಿದ್ದರೆ ತುಂಬ ಒಳ್ಳೆಯದು. ನೆಕ್ಸ್ಟು ಡಾಕ್ಯುಮೆಂಟೇಷನ್ಸ್ ರೆಡಿ ಆಯಿತು, ಎಲ್ಲ LUT ಎಲ್ಲ ಡಾಕ್ಯುಮೆಂಟೇಷನ್ಸ್ ಎಲ್ಲ ರೆಡಿ ಆಗಿದೆ. ನೆಕ್ಸ್ಟ್ ಇರೋದೇನು, ಈಗ ಕಸ್ಟಮ್ಸ್ ಅವರು ಕೂಡ, ಕಸ್ಟಮ್ಸ್ ಆಗಿರ್ಬೋದು, ಪೋರ್ಟ್ ಕ್ಲಿಯರೆನ್ಸಲ್ಲೂ ಕೂಡ ನಮ್ಮ ಫ್ರೈಟ್ ಫಾರ್ವರ್ಡರ್ಸ್ಗಳು ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಬೇಕು. ಇಲ್ಲಿ ಏನು ಫಸ್ಟ್ ಕೆಲಸ ಮಾಡೋದೇನು, ಈ ಐಸ್ ಗೇಟ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಮ್ಮ ಶಿಪ್ಪಿಂಗ್ ಬಿಲ್ನ ಎಂಟ್ರಿ ಮಾಡ್ತಾರೆ. ಇಲ್ಲ ಅಂದರೆ ಕಸ್ಟಮ್ ಹೌಸ್ ಏಜೆಂಟ್ಗೆ
ಅಥವಾ ಕಸ್ಟಮ್ ಆಫೀಸರ್ಸ್ಗಳಿಗೆ ಬೇರೆ ಶೆಡ್ಯೂಲಿಂಗು ಇನ್ಸ್ಪೆಕ್ಷನು ಏನೂ ಗೊತ್ತಾಗಲ್ಲ. ಇದನ್ನೆಲ್ಲ ಯಾರು ಮಾಡ್ತಾರೆ? ನಮ್ಮ CHA ಮಾಡ್ತಾರೆ. ಸೊ ಇವಾಗ ನಮ್ಮ ಐಸ್ ಗೇಟಲ್ಲಿ ನಮ್ಮ CHAಗಳನ್ನ ಅಪಾಯಿಂಟ್ ಮಾಡುವಂಥ ಆಪ್ಷನ್ ಇದೆ. ಸೊ CHA ಕೂಡ ಒಂದು ಪೋರ್ಟಲ್ ಇರುತ್ತೆ, ನಮ್ಮ ಹತ್ರ ಒಂದು ಪೋರ್ಟಲ್ ಇರುತ್ತೆ. ನಮ್ಮ ಪೋರ್ಟಲಲ್ಲಿ ನಾವೇನು ಮಾಡ್ತೇವೆ, ಆ CHAನ ನಮ್ಮ CHA ಅಂತ ಅಪಾಯಿಂಟ್ ಮಾಡ್ತೇವೆ. ಸೊ ಅವಾಗೇನಾಗುತ್ತೆ, ಅವನಿಗೆ ನಮ್ಮ ಡ್ಯಾಶ್ಬೋರ್ಡ್ ಆ್ಯಕ್ಸಸ್ ಎಲ್ಲ ಅವ್ನ ಕಡೆ ಇರುತ್ತೆ. ಅವನೇನು ಮಾಡ್ತಾನೆ, ಬೇಗ ಬೇಗ ಹೋಗಿ ಅವ್ನ ಸಿಸ್ಟಮಲ್ಲೆಲ್ಲ ಡೀಟೇಲ್ಸ್ಗಳನ್ನ ಎಂಟರ್ ಮಾಡ್ತಾನೆ, ಪ್ರೊಸೆಸ್ ಮಾಡ್ತಾನೆ, ಕಂಪ್ಲೀಟ್ ಮಾಡ್ತಾನೆ, ಮುಗಿಸ್ತಾನೆ. ಇಲ್ಲಿ ಏನಾದರೂ ಗ್ಯಾಪ್ಗಳು ಉಳ್ಕೊಳ್ತು ಅಥವಾ ಸರ್ ನಾನೇ ಮಾಡ್ಕೊಳ್ಬೋದಾ? ಮಾಡ್ಕೊಳ್ಬೋದು, ನೀವು ಏನಾದರೂ ಮಾಡ್ಕೊಳ್ಬೋದು. ಯಾವುದು ನೀವೇ ಹೋಗ್ಬಿಡ್ಬೇಕಂದ್ರೆ ಮೆಟೀರಿಯಲ್ಗಳನ್ನ ಕ್ಲೈಂಟ್ ಪ್ಲೇಸಿಗೆ ಹೋಗಿ ಕೊಟ್ಟು ಬರ್ಬೋದು, ತೊಂದರೆಗಳೇನೂ ಇಲ್ಲ. ಬಟ್ ಏನಂತಂದರೆ ಈ ಪ್ರೊಫೆಷ್ನಲ್ಸ್ಗಳು ಏನಿರ್ತಾರಲ್ಲ ಅವ್ರು ನೀಟಾಗಿ ಕೆಲಸಗಳನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಇಲ್ಲ ಅಂದರೆ ಏನಾಗುತ್ತೆ, ತುಂಬ ಸಾರಿ ಸ್ವಲ್ಪ ಅಲ್ಲಿ ಇಲ್ಲಿ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದೆ, ಅಥವಾ ಏನೋ ಬರೀಬೇಕಾದಲ್ಲಿ ಟಿಕ್ ಮಾಡದೇ ಇರೋ ಜಾಗದಲ್ಲಿ ನಾನು ಟಿಕ್ ಮಾಡಿದೆ, ಅಥವಾ ನನಗೇನೋ ಬೆನಿಫಿಟ್ ಬೇಕಾಗಿತ್ತು ಅದರ ಡಿಕ್ಲರೇಷನಲ್ಲಿ ನಾನು ಕೇಳಲೇ ಇಲ್ಲ. ಈ ಪ್ರತಿಯೊಂದು ಸಿಲಿ ಮಿಸ್ಟೇಕ್ಸಲ್ಲಿ ಏನಾಗ್ಬಿಡುತ್ತೆ, ನಮಗೆ 99% ಲಾಸ್ ಆಗೋ ಚಾನ್ಸಸ್ ಇರುತ್ತೆ. ಇಲ್ಲದೆ ಹೋದರೆ ಆಯಿತು ನೀವು ತಪ್ಪು ಮಾಡಿದ್ದೀರಾ, ಆ ತಪ್ಪು ಮಾಡಿದ್ದನ್ನು ಇಲ್ಲಿ ಕಸ್ಟಮ್ ಏಜೆಂಟ್ ಆದರೆ ಹೋಗ್ಬಿಟ್ಟು ಆಫೀಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಅವ್ರನ್ನ ಬೇಗ ಪ್ರೊಸೆಸ್ ಮಾಡಿಸಿ ಮಾಡ್ತಾರೆ. ನೀವೇನು ಮಾಡ್ತೀರಾ, ನೀವು ಮೇಲ್ ಬರೀತೀರಾ, ಆ ಮೇಲಿಗೆ ರೆಸ್ಪಾಂಡ್ ಯಾವಾಗ ಮಾಡಬೇಕು ಅವ್ರು ಯಾವಾಗ ಟೈಮ್ ಆಗುತ್ತೆ ಅವಾಗ ಮಾಡ್ತಾರೆ. ಸೊ ಇದನ್ನೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋ ಬದಲು 2-3 ಸಾವಿರ ಕೊಟ್ಟರೆ ಅವನೇ ನಿಂತ್ಕೊಂಡು ಕೆಲಸ ಮಾಡಿಸಿ ನಿಮ್ಮ ಕಂಟೈನರ್ ಹೊರಗೆ ಹಾಕ್ತಾನೆ. ಎಂಡ್ ಆಫ್ ದ ಡೇ ನಮಗೆ ಇಂಪಾರ್ಟೆಂಟ್ ಏನು, ನಮ್ಮ ಕಂಟೈನರ್ ಹೊರಗಡೆ ಹೋಗಬೇಕು, ಅಷ್ಟೇ ಇಂಪಾರ್ಟೆಂಟ್. ಯಾಕಂದ್ರೆ ನಾನು ಮಾಡೋದ್ರಿಂದ 2,000 ಉಳಿಸ್ಕೊಂಡು ನಾನು ಏನು ಮಾಡಲಿ? ಆ 2,000 ಮಾರ್ಜಿನ್ ಕೂಡ ಹಾಕದೆ ನೀವು ಏನಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀರಾ? ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಯಾವುದೇ ದುಡ್ಡು ನೀವು ನಿಮ್ಮ ಜೇಬಿಂದ ಕೊಡ್ತಾ ಇಲ್ಲ, ಎಲ್ಲ ಕ್ಲೈಂಟ್ ಜೇಬಿಂದನೇ ಬರ್ತಾ ಇರೋದು. ಸೊ ಬರ್ತಾ ಇದ್ದಾಗ ಈ ಖರ್ಚುಗಳನ್ನೆಲ್ಲ ಹಾಕ್ಕೊಂಡು ನೀವು ಎಕ್ಸ್ಪೋರ್ಟ್ಗಳನ್ನ ಪ್ಲ್ಯಾನ್ ಮಾಡಿ. ಇಲ್ಲದೆ ಹೋದರೆ ಎಲ್ಲ ನಾನೇ ಮಾಡ್ತೇನೆ ಅಂದರೆ ಯಾವುದೂ ಕೆಲಸ ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ. ಎಂಡ್ ಆಫ್ ದ ಡೇ ಮೇನ್ ಇಂಪಾರ್ಟೆಂಟ್ ಇರೋದು ಬಿಸ್ನೆಸ್ಸಲ್ಲಿ ಸೇಲ್ಸ್, ಮಾರ್ಕೆಟಿಂಗ್ ಮಾಡಿದರೆ ಸೇಲ್ಸ್ ಬರುತ್ತೆ, ಸೇಲ್ಸ್ ಬಂದರೆ ಬಿಸ್ನೆಸ್ಗಳು ಮುಂದೆ ನಡೆಯುತ್ತೆ. ಇಲ್ಲದೆ ಹೋದರೆ ಇವನ್ನೆಲ್ಲ ಅನ್ನೆಸೆಸರಿ ಇರೋ ಕೆಲಸಗಳನ್ನೆಲ್ಲ ನೀವು ಮಾಡ್ತಾ ಕೂತ್ಕೊಂಡ್ರೆ, ಇವತ್ತು ನನ್ನ ಟೀಮಲ್ಲಿ ನಾನು ಕೂತ್ಕೊಂಡು ನಾನು ಡೀಟೇಲ್ಸ್ಗಳು ಶಿಪ್ಪಿಂಗ್ ಬಿಲ್ಗಳನ್ನ ಫೈಲ್ ಮಾಡೋಕ್ಕೆ ಹೋಗಲ್ಲ. ಬರಲ್ಲ ಅಂತಲ್ಲ, ಮಾಡ್ತೇವೆ, ಬಟ್ ಮಾಡೋ ಅವಶ್ಯಕತೆಗಳಿಲ್ಲ. ಯಾಕಂದ್ರೆ ನನ್ನ ಕೆಲಸ ಅಲ್ಲ ಅದು. ಅದನ್ನು ನಾನು ಮಾಡ್ತಾ ಕೂತ್ಕೊಂಡ್ರೆ, ಒಂದೊಂದು ಡೇಟಾ ಎಂಟರ್ ಮಾಡ್ತಾ ಕೂತ್ಕೊಂಡ್ರೆ ನನಗೊಂದು 10,000 ಕಾಲ್ ಮಾಡೋದಿರುತ್ತೆ, ಅದೆಲ್ಲ ಮಿಸ್ ಆಗುತ್ತೆ. ಸೊ ಅದನ್ನು ನೀವು ದಯಮಾಡಿ ಫೋಕಸ್ ಮಾಡಿ. ನೀವು ಪ್ರತಿಯೊಂದು ನೀವೇ ಮಾಡೋಕ್ಕೆ ಹೋಗಬೇಡಿ. ಯಾರು ಎಕ್ಸ್ಪರ್ಟ್ಸ್ ಇದ್ದಾರೆ ಅವ್ರಿಗೆ ಕೊಡಿ, ಅವ್ರು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಲ್ಲದರಲ್ಲೂ ನೀವು ಕೈ ಹಾಕೋದು, ನೀವು ಕೈ ಹಾಕಿ ಎಲ್ಲ ಕೆಡಿಸೋದು ಕೆಲಸ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇರೋದು ಎಕ್ಸ್ಪೋರ್ಟ್ ಡಿಕ್ಲರೇಷನ್ ಫಾರ್ಮು. ಇದು ಕೂಡ ನಾರ್ಮಲ್ ಒಂದು ಫಾರ್ಮ್ಯಾಟ್ ಇರುತ್ತೆ, ನಿಮ್ಮ ಫ್ರೈಟ್ ಫಾರ್ವರ್ಡರ್ ಕೊಡ್ತಾರೆ, ಅದನ್ನೇನಿದೆ ಸೈನ್ ಮಾಡಿ, ಇಷ್ಟು ವ್ಯಾಲ್ಯೂ ಇದೆ, ಈ ಪ್ರಾಡಕ್ಟ್ ಇದೆ ಅಂತ ಹೇಳ್ಬಿಟ್ಟು ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡ್ತೀರಿ. ನೆಕ್ಸ್ಟ್ ಬರೋದು ಇನ್ಸ್ಪೆಕ್ಷನ್ ಸರ್ಟಿಫಿಕೇಟ್. ಇನ್ಸ್ಪೆಕ್ಷನ್ ಸರ್ಟಿಫಿಕೇಟಲ್ಲಿ ಏನಾಗುತ್ತೆ, ಕೆಲವೊಂದು ಸಾರಿ ನಮಗೆ ಬಂದಿರೋ ಏಜೆನ್ಸಿ ಕಡೆಯಿಂದ ನಾವು ಸರ್ಟಿಫಿಕೇಷನ್ ಮಾಡಿಸ್ಕೋಬೋದು, ಸ್ವಲ್ಪ ಪ್ರೈಸ್ ಕಡಿಮೆ ಇರ್ಬೋದು, ಹೀಗೆ ಲೋಕಲಲ್ಲಿ ಯಾರಾದರೂ ಇರ್ಬೋದು. ಆದರೆ ಆ ಲೋಕಲ್ ಸರ್ಟಿಫಿಕೇಟು ಆ ಕಂಟ್ರಿಯಲ್ಲಿ ಅಪ್ರೂವ್ಡ್ ಇಲ್ಲ. ಹಾಗಿದ್ದಾಗ ನಿಮಗೆ ತೊಂದರೆ ಆಗುತ್ತೆ. ಸೊ ನಾರ್ಮಲಿ ಸರ್ಟಿಫಿಕೇಟ್ಗಳು ಅಥವಾ ಇನ್ಸ್ಪೆಕ್ಷನ್ ಸರ್ಟಿಫಿಕೇಟ್ಸ್ಗಳು ಏನಿರುತ್ತೆ, ಗೌರ್ಮೆಂಟ್ ಏಜೆನ್ಸಿ ಅಂಡರ್ ಸ್ವಲ್ಪ ಬರುತ್ತೆ. ಸೊ ಅದಕ್ಕೆ ನೀವು ಗೌರ್ಮೆಂಟ್ ಏಜೆನ್ಸಿಯಲ್ಲಿ ಯಾವುದಿರುತ್ತೆ, ಇವಾಗ ಎಕ್ಸ್ಪೋರ್ಟ್ ಇನ್ಸ್ಪೆಕ್ಷನ್ ಕೌನ್ಸಿಲ್ ಏನಿದೆ, ಅಲ್ಲಿ ರಿಜಿಸ್ಟರ್ಡ್ ಇರೋ ಲ್ಯಾಬ್ಗಳು ಯಾವುದಿದೆ, ಗೌರ್ಮೆಂಟ್ ಅದ್ರ ಸರ್ಟಿಫೈಡ್ ಯಾವುದಿದೆ, ಅದನ್ನು ನೋಡಿಕೊಂಡು ಅದರ ಅಂಡರ್ ಮಾಡಿಸ್ಕೊಂಡ್ರೆ ಬೆಟರು. ಅದು ಕೂಡ ನೀವು ಕಂಟ್ರಿ ನೋಡಬೇಕಾಗತ್ತೆ. ಇದು ಪ್ರತಿ ಕಂಟ್ರಿಗೂ ಚೇಂಜ್ ಆಗುತ್ತೆ. ಕೆಲವೊಬ್ಬರು SGS ನಾರ್ಮಲಿ ಹೇಳಲ್ಲ, ಯಾಕಂದರೆ SGS ನಾರ್ಮಲಿ ಪ್ರೈವೇಟ್ ಎಂಟಿಟಿ ಇರೋದರಿಂದ ನಾರ್ಮಲಿ ಕೇಳಲ್ಲ. ಇಲ್ಲದೆ ಹೋದರೆ 99% ಗೌರ್ಮೆಂಟ್ ಎಂಟಿಟೀಸು, ಗೌರ್ಮೆಂಟ್ ರಿಜಿಸ್ಟರ್ಡ್ ಎಂಟಿಟೀಸು ಅಥವಾ ಗೌರ್ಮೆಂಟ್ ಅಂಡರ್ ರಿಜಿಸ್ಟರ್ಡ್ ಲ್ಯಾಬ್ಗಳೇನಿರುತ್ತೆ ಅವ್ರ ಕಡೆಯಿಂದ ಇನ್ಸ್ಪೆಕ್ಷನ್ಸ್ ಕೇಳ್ತಾರೆ. ಆ ಥರ ಏನಾದರೂ ಇದ್ದರೆ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ಬರೋದು ಸರ್ಟಿಫಿಕೇಟ್ ಆಫ್ ಒರಿಜಿನ್. ಅದು ನಿಮ್ಮ ಚೇಂಬರ್ ಆಫ್ ಕಾಮರ್ಸಿಂದ ಸಿಗುತ್ತೆ. ಇಲ್ಲದೆ ಹೋದರೆ DGFTಯಲ್ಲಿ ನೀವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಇರ್ಬೋದು, ಪ್ರಿಫರೆನ್ಷಿಯಲ್ ಟ್ರೇಡ್ ಅಗ್ರಿಮೆಂಟ್ ಇರ್ಬೋದು, ಈ ಥರದ್ದು ಯಾವುದೇ ನೀವು ಬೆನಿಫಿಟ್ಸ್ಗಳನ್ನ ತೊಗೊಳ್ತೇನೆ ಅಂದರೆ ಅದನ್ನು DGFT ಅಂಡರಲ್ಲಿ ಅಥವಾ trade.gov.in ಏನಿದೆ ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡಬೇಕಾಗತ್ತೆ. ಬಟ್ ಅದಕ್ಕೆ ಬೇಕಾಗಿರೋ ಡಾಕ್ಯುಮೆಂಟ್ಸ್ ಎಲ್ಲ ಎಕ್ಸ್ಟ್ರಾ ಇರುತ್ತೆ. ಅದನ್ನು ನಿಮ್ಮ ನಾರ್ಮಲಿ ಫ್ರೈಟ್ ಫಾರ್ವರ್ಡರ್ಗೆ ಬಿಟ್ಟರೆ ಅವ್ರು ಮಾಡ್ಕೊಂಡು ಕೊಡ್ತಾರೆ, ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆಗಳಿಲ್ಲ. ಇದರಲ್ಲಿ ನೆಕ್ಸ್ಟ್ ಬರೋದು ಪ್ಯಾಥೋ ಸ್ಯಾನಿಟರಿ ಮತ್ತು ಹೆಲ್ತ್ ಸರ್ಟಿಫಿಕೇಟ್. ಇದು ಕೂಡ ನೀವು ನಿಮ್ಮ ಪ್ರಾಡಕ್ಟ್ ಏನಾದರೂ ಅಗ್ರಿ ಪ್ರಾಡಕ್ಟ್ ಇತ್ತು ಅಥವಾ ಆ್ಯನಿಮಲ್ ಪ್ರಾಡಕ್ಟ್ ಅಥವಾ ಲೈವ್ ಆ್ಯನಿಮಲ್ ಪ್ರಾಡಕ್ಟ್ ಇದ್ದರೆ ಮಾತ್ರ ಈ ಹೆಲ್ತ್ ಸರ್ಟಿಫಿಕೇಟ್ಗಳು ಅಥವಾ ಪ್ಯಾಥೋ ಸ್ಯಾನಿಟರಿ ಸರ್ಟಿಫಿಕೇಟ್ಗಳು ಬೇಕಾಗುತ್ತೆ. ಇಲ್ಲದೆ ಹೋದರೆ ನಾರ್ಮಲಿ ಇಂಜಿನಿಯರಿಂಗ್ ಪ್ರಾಡಕ್ಟ್ಸು ಇದಕ್ಕೆ ಬೇಕಾಗಲ್ಲ. ಸೊ ನೋಡಿಕೊಂಡು ನೀವು ಏನು ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ತಾಯಿದ್ರೆ ಅದರ ಅಕಾರ್ಡಿಂಗ್ಲಿ ನೀವು ಮುಂಚೆನೇ ಇದೆಲ್ಲ ಲೀಸ್ಟ್ ಸಿಕ್ಬಿಡುತ್ತೆ, ಯಾವ್ಯಾವ ಡಾಕ್ಯುಮೆಂಟ್ಸು ಯಾವಾಗ ಬೇಕಾಗುತ್ತೆ, ಯಾರ್ಯಾರು ಮಾಡಿಕೊಡ್ತಾರೆ ಎಲ್ಲವೂ ಅದನ್ನು ತೊಗೊಂಡು ನೀವು ಮುಂದೆ ಮಾಡ್ಬೋದು. ನೆಕ್ಸ್ಟ್ ಇರೋದೇನು, ಲೋಡಿಂಗ್ ಆ್ಯಂಡ್ ಶಿಪ್ಮೆಂಟ್. ಇದರಲ್ಲೂ ನೀವು ಏನು ಮಾಡಲ್ಲ, ಎಲ್ಲ ನೀವು ಫ್ರೈಟ್ ಫಾರ್ವರ್ಡ್ ಮಾಡ್ತಾರೆ, MR ಕೊಡ್ತಾರೆ, ಪ್ರಾಡಕ್ಟ್ಗಳನ್ನ ಲೋಡ್ ಮಾಡ್ತಾರೆ, ಶಿಪ್ಪಿಂಗ್ ಲೈನಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ, ಅಲ್ಲಿಂದ ಅದು ಲೋಡ್ ಆಗುತ್ತೆ, ಆಚೆ ಹೋಗುತ್ತೆ. ಅದರ ನೆಕ್ಸ್ಟ್ ಬರೋದು ನಿಮಗೆ ಬಿಲ್ ಆಫ್ ಲೀಡಿಂಗ್ ಒಂದು ಕಾಪಿ ಕೊಡ್ತಾರೆ, ಡಾಕ್ಯುಮೆಂಟ್ ಇರುತ್ತೆ, ಅದು ನಿಮ್ಮ ಬಾಯರಿಗೆ ಕೊಡಬೇಕು. ಯಾಕೆಂದರೆ ಬಾಯರಿಗೆ ಈ ಮೆಟೀರಿಯಲ್ ಈ ಬಿಲ್ ಆಫ್ ಲೀಡಿಂಗ್ ಇಲ್ಲದೇ, BL ಕಾಪಿ ಇಲ್ಲದೇ, ಅವನು ಒರಿಜಿನಲ್ BL ಕಾಪಿ ಇಲ್ಲದೇ ಅವನು ಏನೂ ಮಾಡೋಕ್ಕೆ ಬರಲ್ಲ. ಸೊ ಒರಿಜಿನಲ್ ಕಾಪಿ ಬೇಕಾಗತ್ತೆ. ಅದಕ್ಕೆ ನೀವು ಅದನ್ನು ಕೊರಿಯರ್ ಮಾಡದೆ ಹೋದರೆ ಅಥವಾ ನೀವು ಅವನಿಗೆ ಕೊಡದೆ ಹೋದರೆ ಅವನಿಗೆ ಆ ಪೊಸಿಷನ್ನೇ ಸಿಗಲ್ಲ.
ಅದಕ್ಕೆ ಸೊ ನಾರ್ಮಲಿ ಅವನಿಗೆ ಪೇಮೆಂಟ್ ಕೊಟ್ಟಿಲ್ಲ ಅಂದರೆ ಈ ಡಾಕ್ಯುಮೆಂಟ್ನೆಲ್ಲ ಕೊಡೋಕೆ ಹೋಗ್ಬೇಡಿ. ಮೆಟೀರಿಯಲ್ ಶಿಪ್ ಮಾಡಿರ್ತೀರ, ಬಟ್ ಸ್ಟಿಲ್ ಈ ಡಾಕ್ಯುಮೆಂಟು ಯಾವಾಗ ಫಸ್ಟ್ ಪೇಮೆಂಟ್ ಬಂದ ಮೇಲೆ ಮಾತ್ರ ಇದನ್ನು ನೆಗೋಷಿಯೇಟ್ ಮಾಡ್ಕೊಳ್ಳಿ. ಯಾಕೆಂದರೆ ತುಂಬ ಜನ ಏನು ಮಾಡ್ತಾರೆ, ಆಟೋಡಾಕ್ಸ್ ನೋಡ್ತಾರೆ. ಸೊ ಏನಂತಂದರೆ ನೀವು ಬಿ ಎಲ್ ಕಳಿಸ್ಬಿಡಿ, ನಾನು ಪೇಮೆಂಟ್ ಕಳಿಸ್ತೇನೆ. ಅರೆ ನೀನು ಪೇಮೆಂಟ್ ಕಳಿಸಪ್ಪ, ಬಿ ಎಲ್ ಏನು ಬಂದುಬಿಡುತ್ತೆ, ಏನು ತೊಂದರೆ ಇಲ್ಲ. ಆದರೆ ಕೆಲವೊಂದು ಸರಿ ಏನು ಮಾಡ್ತಾರೆ ಜನ, ಈ ಬಿ ಎಲ್ಗಳು ಸರ್ ಆಯಿತು ಓಕೆ ನಾನು ಕಳಿಸ್ತಾ ಇದ್ದೀನಿ ಕಳಿಸ್ಬಿಡ್ತಾರೆ. ಆಮೇಲೆ ಅದು ಬಿ ಎಲ್ ಅವ್ರಿಗೆ ಮುಟ್ಟಿದ ಮೇಲೆ ದುಡ್ಡೂ ಬರಲ್ಲ, ಕಂಟೈನರು ಹೋಯ್ತು. ಸೊ ಸ್ವಲ್ಪ ನೋಡ್ಕೊಂಡು ಮಾಡಿ. ಬೇರೆ ಯಾವುದೇ ಥರದ ಹೆಲ್ಪ್ ಇದ್ದರೆ ನಾವು ಇಲ್ಲೇ ಇದೆ, ನಾವು ಎಲ್ಲೂ ಹೋಗ್ತಾ ಇಲ್ಲ. ಸೊ ಏನಿದ್ರು ಕೂಡ ಕೇಳ್ಕೊಂಡು ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ಏರ್ವೇ ಬಿಲ್ಲಲ್ಲಿ ಏನಾಗುತ್ತೆ, ಏರ್ ಶಿಪ್ಮೆಂಟ್ ಇರ್ಬೋದು, ಅಥವಾ ನೀವು CHAಗಳು ಫ್ರೈಟ್ ಫಾರ್ವರ್ಡರ್ಸ್ಗಳು ಯಾರು ಇರ್ತಾರೆ ಅವರೆಲ್ಲ ಮ್ಯಾನೇಜ್ ಮಾಡ್ತಾರೆ. ಸೊ ಯಾವುದೇ ಥರದ ತೊಂದರೆಗಳು ಬರಲ್ಲ. ಇಲ್ಲಿ ಬೆಂಗಳೂರು ಏರ್ಪೋರ್ಟಲ್ಲಿ ಬೇಕಾದಷ್ಟು CHAಗಳು ಫ್ರೈಟ್ ಫಾರ್ವರ್ಡರ್ಸ್ ಇದ್ದಾರೆ. ಆರಾಮಾಗಿ ನಿಮ್ಮ ಕಂಟೈನರ್ಸ್ಗಳು, ಏರ್ ಕಂಟೈನರ್ಸ್ಗಳು ಆರಾಮಾಗಿ ಹೋಗುತ್ತೆ. ಸೊ ಪೋಸ್ಟ್ ಶಿಪ್ಮೆಂಟ್ ಡಾಕ್ಯುಮೆಂಟೇಷನ್ಸ್ ಏನಿದೆ, ಕಮರ್ಷಿಯಲ್ ಇನ್ವಾಯ್ಸ್ ಇದೆ. ಇವಾಗ ನಿಮ್ಮ ಪೇಮೆಂಟ್ ಟರ್ಮ್ಸ್ ಏನಿದೆ, ಇವಾಗ ಬಿ ಎಲ್ ನಾವು ಕೊಡಬೇಡಿ ಅಂತ ಹೇಳಿದೆ. ಬಟ್ ನೀವು ಇವಾಗ ನೀವು ಕೊರಿಯರ್ ಮಾಡ್ತೀರಾ ಅಥವಾ ಬ್ಯಾಂಕಿಂದ ಕೊರಿಯರ್ ಮಾಡ್ತೀರಾ, ಅದನ್ನು ಹೇಗೆ ಡಿಸೈಡ್ ಮಾಡ್ತೀರಾ? ನಿಮ್ಮ ಪೇಮೆಂಟ್ ಟರ್ಮ್ ಏನಿದೆ ಅದರ ಅಕಾರ್ಡಿಂಗ್ಲಿ ನಿಮ್ಮ ಡಾಕ್ಯುಮೆಂಟೇಷನ್ ಮೂಮೆಂಟ್ನ ಡಿಸೈಡ್ ಆಗುತ್ತೆ. ಇವಾಗ ಎಲ್ಲ ಅಡ್ವಾನ್ಸ್ ಬಂದಿದೆ, ಡೈರೆಕ್ಟ್ ಕೊರಿಯರ್ ಮಾಡಿ, ಏನು ತೊಂದರೆ ಇಲ್ಲ. ಇಲ್ಲ ನನ್ನ ಪೇಮೆಂಟ್ಗಳು ಪೆಂಡಿಂಗ್ ಇದೆ, ಅದು ಬ್ಯಾಂಕ್ ಥ್ರೂ ಆಗಬೇಕಂದ್ರೆ ಆ ಡಾಕ್ಯುಮೆಂಟ್ಸ್ ಎಲ್ಲವೂ ಕೂಡ ಬ್ಯಾಂಕಿಗೆ ಹೋಗಬೇಕು. ಯಾವುದು? ಕಮರ್ಷಿಯಲ್ ಇನ್ವಾಯ್ಸು, ಪ್ಯಾಕೇಜಿಂಗ್ ಲಿಸ್ಟು, ಬಿಲ್ ಆಫ್ ಲೀಡಿಂಗು, ಸರ್ಟಿಫಿಕೇಟ್ ಆಫ್ ಒರಿಜಿನು, ಹೆಲ್ತ್ ಸರ್ಟಿಫಿಕೇಟು, ಇನ್ಸ್ಪೆಕ್ಷನ್ ಸರ್ಟಿಫಿಕೇಟು, ಇನ್ಶೂರೆನ್ಸ್ ಕಾಪಿ, ಅದಾದ ಮೇಲೆ ನಿಮ್ಮ ಎಕ್ಸ್ಪೋರ್ಟ್ ಪ್ರಮೋಷನಲ್ ಕೌನ್ಸಿಲ್ದು ಮತ್ತು ಶಿಪ್ಪಿಂಗ್ ಬಿಲ್ಸು, ಅವು ಏನೇನು ಫೈನಲ್ ಪ್ರೂಫ್ ಇದೆ ಪ್ರತಿಯೊಂದನ್ನು ನೀವು ಏನು ಮಾಡ್ತೀರಾ, ಅಲ್ಲಿ ನಿಮ್ಮ ಬ್ಯಾಂಕಿಗೆ ಕೊಡ್ತೀರಾ. ಆ ಬ್ಯಾಂಕ್ ಅವ್ರು ಏನು ಮಾಡ್ತಾರೆ, ಆ ಡಾಕ್ಯುಮೆಂಟ್ಸ್ನ ತೊಗೊಂಡು ಮುಂದೆ ಅವ್ರ ಬ್ಯಾಂಕಿಗೆ ಕಳಿಸ್ತಾರೆ. ಸೊ ಅದೇನಾದರೂ LC ಅಂಡರ್ ಇದ್ದರೆ ಅಥವಾ ಬೇರೆ ಪೇಮೆಂಟ್ ಟರ್ಮ್ಸ್ ಎಲ್ಲ ಅಂಡರ್ ಇದ್ದರೆ ಮಾತ್ರ. ಇಲ್ಲದೆ ಹೋದರೆ ನೀವು ಸಿಕ್ಕಾಕೊಳ್ಳೋ ಚಾನ್ಸಸ್ಗಳು ತುಂಬ ಇರುತ್ತೆ. ನೀವು ಬ್ಯಾಂಕಿಂದ LC ಮಾಡಿಸ್ಕೊಂಡಿರ್ತೀರ, ನೀವೇ ಡಾಕ್ಯುಮೆಂಟ್ಸ್ಗಳನ್ನ ಕೊರಿಯರ್ ಮಾಡಿದ್ದೀರ. ಸೊ ಆವಾಗ ತೊಂದರೆ ತಪ್ಪು ನಿಮ್ಮದು. ಸೊ ಅನುಭವಿಸ್ಬೇಕಾದವ್ರು ನೀವು. ಇವಾಗ ನನ್ನ ಪೇಮೆಂಟ್ಸ್ ಎಲ್ಲ ಫೈನಲ್ ಆಯಿತು, ನಾನು BL ಎಲ್ಲ ಬ್ಯಾಂಕಿಂದ ಕಳಿಸಿದೆ, ನನಗೆ ದುಡ್ಡು ಬಂತು, ಎಲ್ಲ ಕ್ಲಿಯರ್ ಆಯಿತು. ನೆಕ್ಸ್ಟ್ ಸ್ಟೆಪ್ ಏನು? ನಾನು ಬ್ಯಾಂಕಿಗೆ ಹೋಗ್ತಾನೆ. ಕೆಲವೊಂದು ಸರಿ ಬ್ಯಾಂಕಿಗೆ ಹೋಗೋ ಅವಶ್ಯಕತೆಗಳಿಲ್ಲ. ನೀವೇನಾದರೂ ಸ್ವಲ್ಪ ಒಳ್ಳೆ ಬ್ಯಾಂಕ್ಗಳ ಜೊತೆ ಕೆಲಸ ಮಾಡ್ತಾಯಿದ್ರೆ ಅವ್ರ ವೆಬ್ಸೈಟಲ್ಲೇ ಎಲ್ಲ ಕ್ಲೋಸ್ ಮಾಡ್ಬೋದು. ಬಟ್ ಏನಾಗುತ್ತೆ, ಕೆಲವೊಂದು ಸರಿ ನಮ್ಮ ಬ್ಯಾಂಕ್ ಸರಿ ಇಲ್ಲ. ಸೊ ಬ್ಯಾಂಕ್ಗಳು ಸರಿ ಇಲ್ಲ ಅಂದಾಗ ನಾವೇನು ಮಾಡಬೇಕಾಗತ್ತೆ, ಪ್ರತಿ ಸರಿ ಬ್ಯಾಂಕಿಗೆ ಹೋಗ್ಬಿಟ್ಟು ಅಲ್ಲಿ ನಮ್ಮ ಮ್ಯಾನೇಜರ್ ಯಾರು ಇರ್ತಾರೋ ಅವ್ರಿಗೆ ಹೇಳಿ, ಸರ್ EBRC ಕೊಡಿ ಅಂದರೆ ಅವ್ನು EBRC ಅಂದರೆ ಏನು ಅಂತ ಕೇಳ್ತಾನೆ. ಅವನಿಗೆಲ್ಲ ತಿಳಿಸ್ಬೇಕು, ಹೇಳಬೇಕು. ಕೆಲವೊಂದು ಸರಿ ಬ್ಯಾಂಕ್ದವ್ರಿಗೆ ಗೊತ್ತಿರಲ್ಲ ನಾವು ಏನು ಮಾಡ್ತಾಯಿದ್ದಾರೆ, ಯಾಕೆ ಮಾಡ್ತಾಯಿದ್ದಾರೆ ಅಂತ. ಸೊ ಆ ವಿಷಯಗಳನ್ನೆಲ್ಲ ತಿಳ್ಕೊಂಡು ಅವ್ರಿಗೆ ತಿಳಿಸಿ ಲಾಸ್ಟಿಗೆ ಅದನ್ನು ಅಪ್ಲೈ ಮಾಡಿಸ್ಬೇಕು. ಅದು ಕೂಡ ಆಲ್ಮೋಸ್ಟ್ ನೀವು ಏನಾಗುತ್ತೆ ಗೊತ್ತಾ, ಈ ನಮ್ಮ ಟೈರ್ 2 ಸಿಟೀಸ್ ಅಂತ ಏನು ಹೇಳ್ತೇವೆ, ಈ ಹುಬ್ಳಿ, ಧಾರವಾಡ, ಮೈಸೂರು, ದಾವಣಗೆರೆ, ಚಿತ್ರದುರ್ಗ, ಬೆಳಗಾಮು, ಗುಲ್ಬರ್ಗ, ಬಿಜಾಪುರ, ಇಲ್ಲೆಲ್ಲ ಏನಾಗ್ಬಿಡುತ್ತೆ, ಜನ ಬ್ಯಾಂಕ್ದವ್ರು ಹೆಂಗೆ ಅಂದರೆ ಲೋಕಲಲ್ಲಿ ಮಾಡಿರೋದು ನೋಡಿರೋದೇ ದೊಡ್ಡ ಕೆಲಸ. ಅವ್ರಿಗೆ ಇಂಟರ್ನ್ಯಾಷನಲ್ ಎಕ್ಸ್ಪೋರ್ಟ್ಸ್ ಅಂತಂದಾಗ ಅವ್ರ ಕೈಕಾಲು ತಣ್ಣಗಾಗಿಬಿಡುತ್ತೆ. ಸೊ ಅವಾಗೇನಾಗುತ್ತೆ, ಅವ್ರ ಕೆಲಸನೂ ನಾವೇ ಮಾಡಬೇಕು, ಅದು ನಮ್ಮ ಕರ್ಮ. ಸೊ ಬಟ್ ಏನು, ನಮ್ಮ ಬಿಸ್ನೆಸ್ ಅಲ್ಲ, ಇವ್ರು ನಂಬ್ಕೊಂಡು ಎಲ್ಲಿ ಮಾಡೋಕ್ಕಾಗತ್ತೆ. ಸರಿ, ಒಂದು ಲೆವೆಲಿಗೆ ಮಾಡ್ಬೋದು, ಒಂದು ಲೆವೆಲಿಗೆ ಆ ಬಿಸ್ನೆಸ್ ಇಟ್ಕೊಳ್ಬೋದು. ಅದರ ಜೊತೆಗೆ ನೀವು ಯಾವ್ಯಾವ ಬ್ಯಾಂಕ್ ಸೀನಿಯರ್ಸ್ಗಳನ್ನ ಭೇಟಿ ಆಗ್ತೀರಾ, ಅವ್ರನ್ನೆಲ್ಲ ಟಚ್ಚಲ್ಲಿ ಇಟ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಎಕ್ಸ್ಪೋರ್ಟ್ ಬಿಸ್ನೆಸ್ ಬೆಳೆಸೋಕೆ ನೋಡಿ. ಯಾಕೆಂದರೆ ಕೆಲವೊಂದು ವಿಷಯಗಳು ಕೆಲವೊಂದು ಬ್ಯಾಂಕರ್ಸ್ಗೆ ಗೊತ್ತಿರಲ್ಲ. ಬಟ್ ಏನಿದೆ, ಆ ಬ್ಯಾಂಕರ್ಸ್ ಏನಾದರೂ ನಿಮ್ಗೆ ತಪ್ಪು ಗೈಡೆನ್ಸ್ ಕೊಡ್ತಾ ಇದ್ದರೆ ದಯಮಾಡಿ ನಮ್ಮನ್ನು ಕೇಳಿ. ಬೇಕೆಂದರೆ ಬ್ಯಾಂಕರ್ಸ್ಗಾದರೂ ನಾವು ತಿಳಿಸ್ಕೊಡ್ತೇವೆ. ಇಲ್ಲದೆ ಹೋದರೆ ಅವ್ರ ಬಗ್ಗೆ ನಮ್ಮ ಮೇಲೆ ಇಲ್ಲಿ ಬೆಂಗಳೂರು ಆಫೀಸಸ್ಸಲ್ಲಾದರೂ ಕಂಪ್ಲೇಂಟ್ ಮಾಡಿ ನಾವು ನಿಮ್ಮ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡ್ತೇವೆ. ಸೊ ಓವರಾಲ್ ಇದನ್ನು ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸೊ EBRC ಒಂದು ಸಾರಿ ಬಂತು ಅಂದರೆ ನೀವೇನಾಗುತ್ತೆ, ನಿಮ್ಮ ಕಂಪ್ಲೀಟ್ ಚಕ್ರ ಏನಿದೆಯಲ್ಲ ಎಕ್ಸ್ಪೋರ್ಟ್ದು, ಪ್ರಾಡಕ್ಟ್ ಬಂತು, ಆರ್ಡರ್ ತೊಗೊಂಡೆ, ಮೆಟೀರಿಯಲ್ಗಳನ್ನ ಕಳಿಸಿದೆ, ದುಡ್ಡು ಬಂತು. ಸೊ ಕಂಪ್ಲೀಟ್ ಸೈಕಲ್ ಮುಗೀತು. EBRC ಬಂದ ತಕ್ಷಣ ನೀವೇನು ಮಾಡ್ತೀರಾ, ಒಂದು ನಿಮ್ಮ ರೆಮಿಟೆನ್ಸ್ ಏನು ಬಂದಿದೆ ಅದ್ರ ಕೂಡ ಒಂದು ಸರ್ಟಿಫಿಕೇಟ್ ತೊಗೊಳ್ತೀರಾ. ಅದಾದಮೇಲೆ ನೀವು ಹೋಗಿಬಿಟ್ಟು ನಿಮ್ಮ ಪೋಸ್ಟ್ ಎಕ್ಸ್ಪೋರ್ಟ್ ಕಂಪ್ಲೈನ್ಸಸ್ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ತೀರಾ. ಇಲ್ಲಿ ಏನು ಬರುತ್ತೆ, ನೀವು GST ಏನು ಕಟ್ಟಿದ್ರಲ್ಲ ಸ್ಟಾರ್ಟಿಂಗು, ಅದನ್ನು ಕೂಡ ವಾಪಸ್ ಮಾಡಿಸ್ಕೊಳ್ತೀರಾ. ಯಾಕೆಂದರೆ ಆಬ್ವಿಯಸ್ಲಿ ಅದು ಕೂಡ ದುಡ್ಡು ತಾನೆ. GSTಯಲ್ಲಿ ಏನು ತುಂಬ ಕಡಿಮೆ ದುಡ್ಡು ಹೋಗಿರಲ್ಲ. 30 ಲಕ್ಷಕ್ಕೆ ಒಂದು 5% ಅಂದರೂ ಕೂಡ ಎಷ್ಟಾಯ್ತು ನೋಡ್ಕೊಳ್ಳಿ, 60 ಲಕ್ಷಕ್ಕಾದರೆ ಎಷ್ಟಾಯಿತು ನೋಡ್ಕೊಳ್ಳಿ. ಸೊ ಈ ಥರ ನೀವು ಪ್ರತಿಯೊಂದು ಸಾರಿ ನೀವು ಏನು ಟ್ಯಾಕ್ಸ್ ಕಟ್ಟಿರ್ತೀರೋ ಅದು ನಿಮ್ಮ ಪ್ರಾಡಕ್ಟ್ಗಳು 5%ಅಲ್ಲಿರ್ಬೋದು, 12%ಅಲ್ಲಿರ್ಬೋದು, 18%ಅಲ್ಲಿರ್ಬೋದು, 24%ಅಲ್ಲಿರ್ಬೋದು. ಸೊ ಯಾವುದೇ ಪರ್ಸೆಂಟೇಜ್ ಸ್ಲ್ಯಾಬಲ್ಲಿ ಬಂದರೂ ಕೂಡ ನೀವು ಯಾವ ಕ್ಯಾಟಗರಿಯಲ್ಲಿ ಫಾಲ್ ಆಗ್ತಾಯಿದ್ದಾರೆ ಅದನ್ನು ನೋಡಿಕೊಂಡು ನೀವು ಅದರ ಅನುಕೂಲವಾಗಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಯಾವ ಸ್ಲ್ಯಾಬಲ್ಲಿ ನಿಮ್ಮ ಪ್ರಾಡಕ್ಟ್ ಇದೆ, ಅದ್ರಲ್ಲಿ ಇವಾಗ ದುಡ್ಡಂತೂ ಕಟ್ಟಿದ್ದೀರಲ್ಲ, ಅದನ್ನು ರೀಫಂಡ್ ಬೇಕು ನನಗೆ. ಸೊ ನೀವೇನು ಮಾಡ್ತೀರಾ, ನಿಮ್ಮ ಶಿಪ್ಪಿಂಗ್ ಬಿಲ್ಲು ಮತ್ತು EBRC ಕೊಟ್ಟು, ಸರ್ ಇದು ಈ ಅಗೇನೆಸ್ಟ್ ನಾನು ಇಷ್ಟಿಷ್ಟು ಇನ್ವಾಯ್ಸ್ ಇತ್ತು, ನಂದು ಇದರಲ್ಲಿ ಇಷ್ಟು GST ಕಟ್ಟಿದ್ದೆ, ಅದನ್ನು ನನಗೆ ವಾಪಸ್ ಕೊಡಿ. ಯಾರಿಗೆ ಹೇಳ್ತೀರಾ, ನಿಮ್ಮ CAಗೆ ಹೇಳ್ತೀರಾ. CA ಏನು ಮಾಡ್ತಾರೆ, ಅದನ್ನು ಸಿಸ್ಟಮಲ್ಲಿ ಅಪ್ಲೋಡ್ ಮಾಡಿ ಅದನ್ನು ರೀಫಂಡ್ ತೊಗೊಳ್ತಾರೆ. ಸೊ ನಾರ್ಮಲಿ ಅದನ್ನು ನಿಮಗೆ ಅಡ್ಜಸ್ಟ್ಮೆಂಟು ಮಾಡ್ಬೋದು ಅಥವಾ ನಿಮ್ಮ ಬ್ಯಾಂಕ್ ಡೆಪಾಸಿಟ್ ಕೂಡ ಬರ್ಬೋದು. ರೋಡ್ ಟ್ಯಾಪಲ್ಲಿ ಇದು ನಾರ್ಮಲಿ GST ಆದರೆ ನಿಮಗೆ ಬ್ಯಾಂಕ್ ಅಕೌಂಟಿಗೆ ಬಂದುಬಿಡುತ್ತೆ.
ರೋಡ್ ಟ್ಯಾಪ್ ಆದರೆ ರೋಡ್ ಟ್ಯಾಪ್ ಎಲ್ಲ ಹೇಗೆ ಅಂದರೆ ನಿಮ್ಮ ವೋಚರ್ ಸಿಸ್ಟಮಲ್ಲಿ ಬರುತ್ತೆ, ಒಂಥರ ಕೂಪನ್ ಥರ, ಇದು ಕ್ಯಾಶ್ ಕೂಪನ್ನು ವೋಚರ್ಸ್ ಅಂತ ಏನು ಹೇಳ್ತೇವಲ್ಲ ಆ ಥರ ಬರುತ್ತೆ. ಇದನ್ನು ನಾವು ಮಾರ್ಕೊಳ್ಬೋದು ಮಾರ್ಕೆಟಲ್ಲಿ. ನಿಮ್ಗೇನಾದ್ರು ರೋಡ್ ಟ್ಯಾಪ್ ಇತ್ತು ಅಂದರೆ ನಿಮ್ಮ ಹತ್ರ ನಮಗೆ ಕೊಡಿ, ನಾವು ಅದನ್ನು ಮಾರ್ಕೆಟಲ್ಲಿ ಮಾರಿ ನಿಮಗೆ ಪ್ರೈಸ್ ತಂದು ಕೊಡ್ತೇವೆ. ಸೊ ಡ್ಯೂಟಿ ಡ್ರಾಬ್ಯಾಕ್ ಇದ್ದರೆ ನೀವೇನಾದರೂ ಮಷಿನರಿ ತರಿಸ್ಕೊಂಡಿದ್ದೆ, ನಾನು ಡ್ಯೂಟಿ ಡ್ರಾಬ್ಯಾಕ್ ಇತ್ತು ಅದನ್ನು ಕ್ಲೇಮ್ ಮಾಡಬೇಕು. ಅದೆಲ್ಲವೂ ಕೂಡ ಎಲ್ಲ ದುಡ್ಡಾಯಿತು, ಎಕ್ಸ್ಪೋರ್ಟ್ ಆಯಿತು, ಎಲ್ಲ ಬಂತು. ಇದನ್ನೆಲ್ಲ ನಿಮ್ಮ CA ಕಡೆಯಿಂದ ಅಥವಾ CHA ಕಡೆಯಿಂದ ಇದನ್ನು ನೀವು ಫೈಲ್ ಮಾಡಿಸ್ತೀರ. ಸೊ ಅದರಾದಮೇಲೆ ಪ್ರತಿಯೊಂದು ರೆಕಾರ್ಡ್ಗಳನ್ನ ನೀವು ಬ್ಯಾಂಕ್ ಕಡೆಯಿಂದ ತರಿಸ್ಕೊಂಡು ಎಲ್ಲ ಬೆನಿಫಿಟ್ಗಳನ್ನ ತೊಗೊಂಡ ಮೇಲೆ ಪ್ರತಿಯೊಂದು ಡಾಕ್ಯುಮೆಂಟ್ಗಳನ್ನ ಅರೇಂಜ್ ಮಾಡಿಕೊಂಡು ಆ ಡಾಕ್ಯುಮೆಂಟ್ನ 5 ವರ್ಷದವರೆಗೂ ಮಿನಿಮಮ್ ಮೇಂಟೈನ್ ಮಾಡ್ತೀರ. ಸೊ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಸೊ ಈ 10 ಪ್ರೊಸೆಸ್ಗಳನ್ನ ನೀವು ಕಂಪ್ಲೀಟಾಗಿ ಚೆನ್ನಾಗಿ ಫಾಲೋ ಮಾಡಿಕೊಂಡ್ರೆ ನಿಮಗೆ ಯಾವುದೇ ಥರದ ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ಸಲ್ಲಿ ತೊಂದರೆಗಳು ಬರಲ್ಲ. ಫಸ್ಟ್ ಸ್ಟಾರ್ಟ್ ಆಗೋದ್ರಿಂದ ಹಿಡಿದು ನಾವು ಪಾರ್ಟ್ನರ್ಶಿಪ್ ಮಾಡೋದು, ಫ್ಯಾಕ್ಟ್ರಿಗಳ ಜೊತೆ ಟೈಅಪ್ ಮಾಡ್ಕೊಳ್ಳೋದು, ಬಾಯರ್ ಆರ್ಡರ್ ತೊಗೊಳ್ಳೋದು, ಬಾಯರ್ ಆರ್ಡರ್ ಬಂದಮೇಲೆ ಅದರ ಅಗೇನೆಸ್ಟ್ ನಾವು ಆರ್ಡರ್ ಕೊಡೋದು, ಅಲ್ಲಿಂದ ಮೆಟೀರಿಯಲ್ಗಳನ್ನ ರೆಡಿ ಮಾಡಿಸ್ಕೊಳ್ಳೋದು, ರೆಡಿ ಆದಮೇಲೆ ಪ್ರಿಪೇರ್ ಮಾಡ್ಕೊಳ್ಳೋದು, ಎಲ್ಲ ಥರದ ಪ್ಲ್ಯಾನಿಂಗ್ ಮಾಡ್ಕೊಳ್ಳೋದು, ಕಂಟೈನರ್ ಬುಕ್ ಮಾಡೋದು, ಕಂಟೈನರ್ ಬುಕ್ ಆದಮೇಲೆ ಡಾಕ್ಯುಮೆಂಟ್ಸ್ ರೆಡಿ ಮಾಡ್ಕೊಳ್ಳೋದು, ನಾನು ರೆಡಿ ಮಾಡೋ ಡಾಕ್ಯುಮೆಂಟ್ಸ್ ನಾನು ರೆಡಿ ಮಾಡ್ಕೊಳ್ತೇನೆ, ಕಸ್ಟಮ್ CHA ಕಡೆಯಿಂದ ಅಥವಾ ಫ್ರೈಟ್ ಫಾರ್ವರ್ಡರ್ ಕಡೆಯಿಂದ ಬೇಕಾಗೋ ಡಾಕ್ಯುಮೆಂಟ್ಸ್ ಅವ್ರ ಕಡೆಯಿಂದ ರೆಡಿ ಮಾಡಿಸ್ತಾನೆ. ನನ್ನ ಕಂಟೈನರ್ ಶಿಪ್ ಆಗುತ್ತೆ. ಶಿಪ್ ಆದಮೇಲೆ ಬೇಕಾಗಿರೋ ಡಾಕ್ಯುಮೆಂಟ್ಗಳನ್ನ ಬ್ಯಾಂಕಿಂದಾದರೂ ಕಳಿಸ್ತೇನೆ ಅಥವಾ ನಾನಾದರೂ ಕಳಿಸ್ತೇನೆ. ನೆಕ್ಸ್ಟ್ ಇರೋದು ನನ್ನ ಬ್ಯಾಂಕಿಗೆ ಹೋಗ್ಬಿಟ್ಟು ನನ್ನ ಪೇಮೆಂಟ್ ಎಲ್ಲ ಆಗಿದೆ, ನನಗೆ EBRC ಕೊಡಿ, ನನ್ನ ಎಕ್ಸ್ಪೋರ್ಟ್ ಸೈಕಲ್ ಮುಗೀತು, ಅದನ್ನು ತೊಗೊಳ್ತೀರಾ. ನೆಕ್ಸ್ಟ್ ಹೋಗ್ಬಿಟ್ಟು ನಿಮ್ಮ ಕ್ಲೇಮ್ಸ್ ಏನಿದೆ ಅದೆಲ್ಲವನ್ನು ಕೂಡ ಸಬ್ಮಿಟ್ ಮಾಡ್ತೀರಾ. ನನಗೆ ಎಕ್ಸ್ಪೋರ್ಟ್ ಬೆನಿಫಿಟ್ ಬೇಕು, ನನಗೆ ಇನ್ಸೆಂಟಿವ್ಸ್ ಇದೆ, ನನಗೆ ರೋಡ್ ಟ್ಯಾಪ್ ಇದೆ, ನನಗೆ ಡ್ಯೂಟಿ ಡ್ರಾಬ್ಯಾಕ್ ಇದೆ, ಪ್ರತಿಯೊಂದನ್ನು ಕೊಡಿ ಅಂತ ಹೇಳಿ ಅದನ್ನು ಕಲೆಕ್ಟ್ ಮಾಡ್ಕೊಳ್ತೀರಾ. ಅದರ ಅಗೇನೆಸ್ಟ್ಲಿ ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ನೆಕ್ಸ್ಟ್ ಏನಂತಂದರೆ ಮತ್ತೆ ತಿರ್ಗಿ ನೆಕ್ಸ್ಟ್ ಆರ್ಡರ್, ಆ್ಯಸ್ ಸಿಂಪಲ್ ಆ್ಯಸ್ ದ್ಯಾಟ್. ಇವಾಗ ತುಂಬ ಜನಕ್ಕೆ ಏನಾಗ್ಬಿಡುತ್ತೆ, ಇಲ್ಲೇ ಕೈಕಾಲು ತಣ್ಣಗಾಗುತ್ತೆ. ಎಲ್ಲಿ ಪ್ರಾಡಕ್ಟ್ಸು ಸಪ್ಲೈಯರ್ಗಳನ್ನ ಹುಡುಕೋದು, ಸಪ್ಲೈಯರ್ಗಳ ಜೊತೆ ಮ್ಯಾನೇಜ್ ಮಾಡೋದು, ಮೆಟೀರಿಯಲ್ಗಳನ್ನ ಪ್ಯಾಕ್ ಮಾಡಿಸೋದು. ಯಾಕೆಂದರೆ ಸ್ವಲ್ಪ ಮೆಟೀರಿಯಲ್ ಹೆಚ್ಚು ಕಡಿಮೆ ಆದರೆ ನಮ್ಮ ಮರ್ಯಾದೆ ಹೋಗೋದು ಗ್ಯಾರಂಟಿ. ನಮ್ಮ ಮರ್ಯಾದೆ ಹೋಯಿತು ಅಂದರೆ ಏನಾಗುತ್ತೆ, ಮಾರ್ಕೆಟಲ್ಲಿ ನಾಳೆ ಇನ್ನೊಂದು ಆರ್ಡರ್ ನಮ್ಗೆ ಯಾರೂ ಕೊಡೋಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ ಗೊತ್ತಾ, 1000 ಒಳ್ಳೆ ಕೆಲಸ ಮಾಡ್ತವೆ, ಯಾರೂ ಅದರ ಬಗ್ಗೆ ಮಾತಾಡಲ್ಲ, ಯಾರೂ ಅದರ ಬಗ್ಗೆ ಹೇಳಲ್ಲ. ಇದು ಮನುಷ್ಯನ ಹಣೆ ಬರ, ಏನು ಮಾಡೋಕ್ಕೆ ಬರಲ್ಲ. ಅದ್ರಿಗೆ ಏನಾಗುತ್ತೆ, ಒಳ್ಳೆ ಕೆಲಸ ಮಾಡಿದಾಗ ಯಾರೂ ಹೇಳೋಕ್ಕೆ ಹೋಗಲ್ಲ. ಒಂದು ಕೆಟ್ಟ ಕೆಲಸ ಆಯಿತು ಅಂದರೆ ಅವನು ಎಲ್ಲ ಜಗತ್ತಲ್ಲಿ ಬರ್ಕೊಳ್ತಾ ಓಡಾಡ್ತಾನೆ. ಅವಾಗೇನಾಗುತ್ತೆ, ನೀವು ಕಳಿಸಿರೋ ಮೆಟೀರಿಯಲ್ಲು ಬ್ಲ್ಯಾಕ್ ಲಿಸ್ಟ್ ಮಾಡಿಸ್ತಾನೆ, ಕಂಪ್ಲೇಂಟ್ ಮಾಡ್ತಾನೆ, ಆ ಪೇಮೆಂಟ್ ಏನು ತೊಗೊಂಡಿದ್ದೀವಿ ಅದನ್ನು ತಿರ್ಗಾ ಕೊಡುವಂಥ ಸಿಚುವೇಶನ್ ಬರುತ್ತೆ. ಈ ಥರದ್ದು ಎಲ್ಲವೂ ಕೂಡ ನನ್ನ ತಲೆನೋವು ಬರುತ್ತೆ. ಸೊ ಅದಕ್ಕೆ ನೀವು ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡುವಾಗ ನೀವು ತುಂಬ ವಿಷಯಗಳನ್ನ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ. ಇವಾಗ ನಿಮಗಿರೋ ಆಪ್ಷನ್ ಏನಿದೆ, ಒಂದು ಇವೆಲ್ಲೋ ಪ್ರೊಸೆಸ್ ನೀವೇ ಮಾಡ್ಕೊಳ್ಬೋದು, ನೀವೇ ಮ್ಯಾನೇಜ್ ಮಾಡ್ಬೋದು. ಇಲ್ಲ ಸರ್ ನನಗೆ ಸ್ವಲ್ಪ ಸಪೋರ್ಟ್ ಮಾಡಿ, ನನಗೆ ಈ ಪ್ರಾಡಕ್ಟ್ನ ಈ ಕ್ವಾಲಿಟಿನ ನಾನು ನೋಡ್ಕೊಳ್ತೇನೆ, ಈ ಬಾಯರ್ನ ತರೋದು, ಶಿಪ್ಮೆಂಟ್ ಮಾಡೋದು, ಕನ್ಸೈನ್ಮೆಂಟ್ ನೋಡ್ಕೊಳ್ಳೋದು, ಲಾಜಿಸ್ಟಿಕ್ ನೋಡ್ಕೊಳ್ಳೋದು, ಈ ಬ್ಯಾಂಕ್ ತಲೆನೋವು, ಪ್ರತಿಯೊಂದನ್ನು ನನಗೆ ನೀವು ಮಾಡಿಕೊಡಿ ಅಂದರೆ ಕೂಡ ನಾವು ಮಾಡಿಕೊಡ್ಬೋದು. ಕಂಪ್ಲೀಟ್ ಇಲ್ಲಿಂದ ಒಂದು ನೀವು ಮ್ಯಾನೇಜ್ ಮಾಡಿದರೆ 2ನೇದರಿಂದ ಹಿಡಿದು 10ನೇದರವರೆಗೂ ನಾವು ಪ್ರತಿಯೊಂದು ನಾವು ನಿಮಗೆ ಮಾಡಿಕೊಡ್ತೇವೆ. ಸೊ ಇಲ್ಲಿ ಏನಾಗುತ್ತೆ, 1ನೇದರಲ್ಲಿ ನಮ್ಮ ಎಕ್ಸ್ಪರ್ಟೀಸ್ ಇಲ್ಲ. ತುಂಬ ಜನ ಕೇಳ್ತಾರೆ, ಸರ್ ಇಷ್ಟೆಲ್ಲ ನಿಮಗೆಲ್ಲ ಗೊತ್ತಿದೆಯಲ್ಲ, ಇದು 10ರಲ್ಲಿ 9 ಕೆಲಸ ನೀವು ಮಾಡ್ತೀರಾ, 1 ಕೆಲಸ ಯಾಕೆ ನೀವು ಮಾಡಲ್ಲ? ಯಾಕೆಂದರೆ ಕೆಲಸ ಇರೋದೇ ಅಲ್ಲಿ. ಸ್ವಲ್ಪ ಪ್ರಾಡಕ್ಟ್ ಹೆಚ್ಚು ಕಡಿಮೆ ಆಯಿತು, ಬಾಯರ್ ಓಡೋಗ್ತಾನೆ. ಸ್ವಲ್ಪ ಕ್ವಾಲಿಟಿ ಹೆಚ್ಚು ಕಡಿಮೆ ಆಯಿತು, ದೊಡ್ಡ ತಲೆನೋವು. ನಾವು ಯಾಕೆಂದರೆ ಪ್ರೊಡಕ್ಷನ್ ಅನ್ನೋದು ಅಥವಾ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಇದ್ದರೆ ಮಾತ್ರ ನೀವು ಪ್ರಾಡಕ್ಟಲ್ಲಿ ಇಳಿಯೋಕ್ಕಾಗತ್ತೆ. ಇಲ್ಲದೆ ಹೋದರೆ ನಾವು ಇವತ್ತು ಮಾಡ್ತಾ ಇರೋ 17 ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಎಲ್ಲ ಏನು ನಾವು ಕಲಿತೇ ಇರೋ ಪ್ರಾಡಕ್ಟ್ಗಳನ್ನ ಕೂಡ ನಾವು ಮಾಡ್ತಾ ಇದ್ದೇವೆ. ಬಟ್ ಏನು ನಮಗೆ ಏನು ಬ್ಯಾಕ್ಗ್ರೌಂಡ್ ಇದೆ ಅಂದರೆ, ನಾವು ಒಳ್ಳೆ ಪಾರ್ಟ್ನರ್ಶಿಪ್ ಮಾಡ್ಕೊಂಡಿದ್ದೇವೆ. ಇದು ಯಾರು ಮ್ಯಾನುಫ್ಯಾಕ್ಚರರ್ಸ್ ಇರ್ಬೋದು, ಸಪ್ಲೈಯರ್ಸ್ ಇರ್ಬೋದು, ಅಗ್ರೋ ಸಪ್ಲೈಯರ್ಸೇ. ಇವತ್ತಿನವರೆಗೂ ಬರೀ ಕಾಯಿಗಳ ಮೇಲೆ ಹಿಂಗೆ ಟ್ಯಾಪ್ ಮಾಡಿ ಎಷ್ಟು ನೀರಿದೆ, ಎಷ್ಟು ದಿನದ ಕಾಯಿ ಇದೆ, ಎಷ್ಟು ಒಳ್ಳೆ ಕಾಯಿ ಇದೆ ಅದರ ಬಗ್ಗೆ ಎಲ್ಲ ಹೇಳುವಂಥ ಜನ ಇದ್ದಾರೆ. ಆ ಎಕ್ಸ್ಪೀರಿಯನ್ಸ್ ನಮಗೆ ಬರೋಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ನಾವು ಅಲ್ಲಿ ಬೆಳೆದಿಲ್ಲ, ನಮಗೆ ಗೊತ್ತಿಲ್ಲ. ಸೊ ಹಾಗಿದ್ದಾಗ ನಾವೇನು ಮಾಡ್ಬೋದು, ಮಾರಾಟ ಮಾಡೋಕ್ಕೆ ಬರುತ್ತೆ, ಮಾತಾಡೋಕ್ಕೆ ಬರುತ್ತೆ, ಶಿಪ್ಮೆಂಟ್ ಎಲ್ಲ ಡಾಕ್ಯುಮೆಂಟೇಷನ್ ಪ್ರಿಪೇರ್ ಮಾಡೋಕ್ಕೆ ಬರುತ್ತೆ, ಅಗ್ರಿಮೆಂಟ್ಗಳನ್ನ ಮಾಡೋಕ್ಕೆ ಬರುತ್ತೆ, ಪ್ರತಿಯೊಂದು ಮೇಲಿಂದ ಹಿಡಿದು ಕೆಳಗಿನವರೆಗೂ ನಾವೆಲ್ಲ ಮಾಡೋಕ್ಕೆ ಬರುತ್ತೆ. ಬಟ್ ಪ್ರಾಡಕ್ಟ್ ಬಗ್ಗೆ ಏನಿದೆ ಅದು ನಮಗೆ ಗೊತ್ತಿಲ್ಲ, ಅದಕ್ಕೆ ನಾವು ಅದನ್ನು ಮಾಡೋಕ್ಕೆ ಹೋಗಲ್ಲ. ಅದಕ್ಕೆ ನಾವೇನು ಹೇಳ್ತೇವೆ, ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳಿ, ಓಪನ್ ಆರ್ಡರ್ಸ್ ಇದೆ, ವೆಬ್ಸೈಟಲ್ಲಿ ರಿಕ್ವೈರ್ಮೆಂಟ್ ಹಾಕಿರ್ತೇವೆ, ನೋಡಿ ಅದರಲ್ಲಾದರೂ ಬಿಡ್ ಮಾಡಿ. ಯಾಕಂದರೆ ಮುಂಚೆ ದುಡ್ಡು ಕೊಡೋ ಅಂಥ ಪ್ರಶ್ನೆನೇ ಇಲ್ಲ ಅಲ್ಲಿ. ಇನ್ನೊಂದು ಏನಂತಂದರೆ, ಇಲ್ಲ ಸರ್ ನನಗೆ ನನ್ನ ಕಂಪ್ನಿಯಲ್ಲೇ ಎಕ್ಸ್ಪೋರ್ಟ್ ಮಾಡಬೇಕು, ನೀವು ನನಗೆ ಎಕ್ಸ್ಪೋರ್ಟ್ ಡಿವಿಷನಾಗಿ ಕೆಲಸ ಮಾಡಿ ಅಂದರೆ ಅದನ್ನು ಮಾಡ್ತೇವೆ, ಅದಕ್ಕೊಂದು ಪೇಮೆಂಟ್ಸ್ ಬರುತ್ತೆ. ಇಲ್ಲ ಸರ್ B2B ಆರ್ಡರ್ಸ್ ಎಲ್ಲ ಪ್ರತಿ ತಿಂಗಳು ಎಲ್ಲಿ ಪೇಮೆಂಟ್ ಕೊಡೋದು, ಒನ್ ಟೈಮಲ್ಲೇ ತೊಗೊಳ್ಳಿ, ಲೈಫ್ ಟೈಮ್ ಒಂದು ಪಾರ್ಟ್ನರ್ಶಿಪ್ ಥರ ಇಬ್ಬರು ಜೊತೆಗೆ ಸೇರಿ ಕೆಲಸ ಮಾಡೋಣ, ಅದು ಕೂಡ ಆಪ್ಷನ್ಸ್ ಇದೆ. ಇಲ್ಲ ಸರ್ ನನ್ನ ಹತ್ರ ಒಂದು ಟೀಮ್ ಇದೆ, ಅವ್ರಿಗೆ ಟ್ರೈನ್ ಮಾಡಿ, ಅದು ಆಪ್ಷನ್ ಇದೆ. ಇಲ್ಲ ಸರ್ ಬರೀ ನನ್ನ ಹತ್ರ ಡೇಟಾ ಇದೆ, ನೀವು ಬರೀ ಕಮ್ಯುನಿಕೇಟ್ ಮಾಡಿಕೊಡಿ, ಉಳಿದಿದ್ದೆಲ್ಲ ನಾನೇ ಮ್ಯಾನೇಜ್ ಮಾಡ್ಕೊಳ್ತೀನಿ, ಅದು ಆಪ್ಷನ್ಸ್ ಇದೆ. ಪ್ರತಿ ಒಂದು ನಿಮ್ಮ ಹತ್ರ ಅವೈಲೇಬಲ್ ಇದೆ.
ಸೊ ಇವತ್ತಿನ ಟೈಮಲ್ಲಿ ಇದಿಲ್ಲ, ಇದು ಆಗಲ್ಲ, ಇದು ಹೀಗೆ ಅನ್ನೋ ಪ್ರಶ್ನೆನೇ ಇಲ್ಲ. ಜಸ್ಟ್ ಏನಂದರೆ ನಿಮ್ಮ ಇಂಟೆನ್ಷನ್ ಮಾಡೋ ಥರ ಇರಬೇಕು. ಬರೀ ವಿಡಿಯೋ ನೋಡಿ ಹೋದೆ, ಇಲ್ಲ ನಾನೇನೋ ಅಂದ್ಕೊಂಡಿದ್ದೆ, ನಾನು ಮಾಡ್ತೇನೆ ಅಂದ್ಕೊಂಡೆ. ಸೊ ನೀವು ಅಂದ್ಕೊಳ್ತೀರಾ, ಒಳ್ಳೆಯದು. ಮುಂದಿನ ವರ್ಷ ಅಂದ್ಕೊಳ್ತೀರಾ, ಇನ್ನೊಂದು 5 ವರ್ಷ ಆದಮೇಲೆ ಅಂದ್ಕೊಳ್ತೀರಾ, ಇನ್ನೊಂದು 10 ವರ್ಷ ಆದಮೇಲೆ ಕೂಡ ಅಂದ್ಕೊಳ್ತಾ ಇರ್ತಾರೆ. ಸೊ ಇದನ್ನು ಅಂದ್ಕೊಳ್ಳೋದು ಬಿಟ್ಟು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಂಬರ್ಗಳು, ಆಫೀಸ್ ನಂಬರ್ ಡಿಸ್ಕ್ರಿಪ್ಷನಲ್ಲಿದೆ, ಹೋಗ್ಬಿಟ್ಟು ಕಾಲ್ ಮಾಡಿ, ಟೀಮ್ ಜೊತೆ ಮಾತಾಡಿ, ತಿಳ್ಕೊಳ್ಳಿ ಏನು ಮಾಡ್ಬೋದು, ಹೇಗೆ ಮಾಡ್ಬೋದು. ಕನ್ನಡದಲ್ಲೂ ಮಾತಾಡ್ತಾರೆ, ಆಲ್ಮೋಸ್ಟ್ ಒಂದು 7-8 ಲ್ಯಾಂಗ್ವೇಜಲ್ಲಿ ನನ್ನ ಟೀಮ್ ಇದೆ. ಸೊ ನಿಮ್ಗೆ ಯಾವ ಭಾಷೆಯಲ್ಲಿ ಬೇಕೋ ಆ ಭಾಷೆಯಲ್ಲಿ ಮಾತಾಡಿ, ಅವರು ಹೇಳ್ತಾರೆ, ತಿಳಿಸ್ತಾರೆ, ನೀವು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಓಕೆ, ಸೊ ಎಲ್ಲ ಅರ್ಥ ಆಗಿದೆ ಅಂದ್ಕೊಳ್ತೇನೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್. ಟೇಕ್ ಕೇರ್, ಬಾಯ್. ಇನ್ನೊಂದು ವಿಷಯ ಮರ್ತುಬಿಟ್ಟೆ, 7ನೇ ತಾರೀಕು, ಏಪ್ರಿಲ್ 7ನೇ ತಾರೀಕು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ. ಇದು ಪ್ರತಿದಿನ ಒಂದೊಂದು ವಿಡಿಯೋ ಸ್ವಲ್ಪ ಲೇಟ್ ಆಗುತ್ತೆ, ತುಂಬ ಲೆಂದಿ ಪ್ರೊಸೆಸ್ಸು. 5 ದಿನದಲ್ಲೇ ಕಲಿಬೇಕಂದ್ರೆ 7ನೇ ತಾರೀಕು ಸೋಮವಾರದಿಂದ ಶುಕ್ರವಾರದವರೆಗೂ ಕೋರ್ಸ್ ರೆಡಿ ಆಗ್ತಾ ಇದೆ. ಸೊ ನೀವೇನಾದರೂ ಜಾಯ್ನ್ ಆಗೋದಿದ್ರೆ ಇವಾಗಲೇ ಜಾಯ್ನ್ ಆಗಿ, ಯಾಕೆಂದರೆ ಮಂಡೇ ಮೇಲೆ ಜಾಯ್ನ್ ಆಗೋಕ್ಕಾಗಲ್ಲ. ಕೋರ್ಸ್ ರೆಕಾರ್ಡಿಂಗ್ ಸಿಗುತ್ತೆ, ಪ್ಲಸ್ ಎವ್ರಿ ಮಂತು ನನ್ನ ಜೊತೆ ಮೀಟಿಂಗ್ ಇರುತ್ತೆ, ಕಂಪ್ಲೀಟ್ ಸಪೋರ್ಟ್ ಸಿಗುತ್ತೆ. ವಾಟ್ಸಾಪಲ್ಲಿ, ಇಮೇಲ್ಸಲ್ಲಿ ನಿಮ್ಮ ಕಂಪ್ಲೀಟ್ ರೆಗ್ಯುಲರ್ಲಿ ಏನಾದರೂ ಕ್ವೆಶನ್ಸ್ ಇದ್ದರೆ ಡೈರೆಕ್ಟ್ಲಿ ಕೇಳ್ಬೋದು, ಅವ್ರು ಉತ್ತರ ಕೊಡ್ತಾರೆ, ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇದನ್ನೆಲ್ಲ ನೋಡಿ ನೀವು ಏನಾದರೂ ಎನ್ರೋಲ್ ಆಗ್ತಾಯಿದ್ರೆ, ಆಲ್ಮೋಸ್ಟ್ ಇವತ್ತಿನ ಟೈಮಲ್ಲಿ ಡಿಸ್ಕೌಂಟ್ ನಡೀತಾ ಇದೆ, ವಿಚ್ ಇಸ್ 14,999, 14,999. ನೀವೇನಾದರೂ ಬೇಕು ಅಂದರೆ ಬೇಗ ಆಫೀಸ್ ನಂಬರಿಗೆ ಕಾಲ್ ಮಾಡಿ, ಮಂಡೇ ಒಳಗಡೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಮಂಡೇ 7 ಗಂಟೆಗೆ ಲೈವ್ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಷ್ಟರ ಒಳಗಡೆ ನೀವೇನಾದರೂ ಮಾಡ್ಕೊಳ್ತಾ ಇದ್ದರೆ ಮಾಡ್ಕೊಳ್ಳಿ, ಜಾಯ್ನ್ ಆಗಿ ಕಲೀರಿ. ಮತ್ತು ಏನಾದರೂ ಕ್ವೆಶನ್ಸ್ ಇದ್ದರೆ ನಾನೇ ಇರ್ತೇನೆ, ನಾನೇ ಹೇಳ್ಕೊಡ್ತೇನೆ, ಮುಂದೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದಿಸ್. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.